अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः सद्गुरुभ्यश्च नमो वाग्मदीमहे वृणीमहे च तत्र द्योदम्पदी जगदाम्पदी स्वशेषभूतेन मया स्वीयैः सर्वपरिच्छिदैः विधातुमात्मानं श्रीमान् प्रथमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिये। यस्य द्विरदवक्त्राद्याः परिषद्याः प्रशितं विघ्नं निघ्नन्ति सततं विश्वक्सेनं तमाश्रये। दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां व्यासं वसिष्ठनोत्तारं जगदेवपौत्रमकल्मषं पराशरात्मजं वन्दे सुगदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नमामि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोऽस्तुते व्यासविशालबुद्धे पुल्लारविन्दाय तपग्नेत्र येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शोकाः। माद्रीसुतोऽपि समृद्धे मूलं कृष्णं ब्रह्म च ब्राह्मणाश्च। भीष्मद्रोणतटा चैत्रतजना गान्धार नीलोत्पला शल्यग्राहवती कृपेण वहिनी कर्णेन वेलाकुला। अश्वत्थामविकर्णघोरमकरादुर्योधनावर्तिनी सोत्तीर्णाः कलुखण्डभैर्नदी कैवर्तकी केशवी। धर्मे चार्थे च कामे च मोक्षे च भरतर्षभां यदि हस्ति तदन्यत्र यन्ने हस्ति न तत्क्वचित्। महत्त्वे च गुरुत्वे च ध्येयमाणं यतोऽधिकं महत्त्वात् भारवत्वात् च महाभारतमुच्यते। अष्टमयी समेता श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वः त्रयोदशोऽध्यायः। 13ನೇ ಅಧ್ಯಾಯ ಪುಟ 44 17ನೇ ಸಂಪುಟ. ಸಹದೇವನು ಧರ್ಮರಾಜನಿಗೆ ಹೇಳಿದ ಸಮಾಧಾನಗಳು. ನಿನ್ನೆ ದಿನ ನಕುಲ ಧರ್ಮರಾಜನನ್ನ ಕುರಿತು ಹೇಳಿದ ಮಾತಾಯಿತು. ಇವತ್ತು ಸಹದೇವ ಸಹದೇವ ಅಣ್ಣ, ಪುತ್ರ ದಾರಾದಿಗಳೆಂಬ ಬಾಕ್ಯ ವಸ್ತುಗಳನ್ನು ಬಿಟ್ಟು ಹೋಗುವುದರಿಂದ ಮಾತ್ರವೇ ಸಿದ್ಧಿಯಾಗುವುದು. ಒಂದು ವೇಳೆ ಶರೀರದೊಳಗಿನ ಕಾಮಕ್ರೋಧಾದಿಗಳನ್ನು ಬಿಡುವುದರಿಂದ ಸಿದ್ಧಿ ಉಂಟಾಗಬಹುದು. ಹೊರಗಿನ ವಸ್ತುಗಳನ್ನು ಬಿಟ್ಟುಬಿಟ್ರು ಶರೀರದೊಳಗಿನ ಆ ವಸ್ತುಗಳಲ್ಲಿ ಸಂಬಂಧವುಳ್ಳವನಿಗೆ ಯಾವ ಧರ್ಮವೋ ಸುಖವೋ ಲಭಿಸುವೋ ಅವೆಲ್ಲ ನಮ್ಮ ವಿರೋಧಿಗಳಿಗೆ ಲಭಿಸಲಿ. ಶರೀರದೊಳಗಿನ ಆ ದೋಷಗಳನ್ನು ಬಿಟ್ಟು ಭೂಮಿಯನ್ನು ಪಾಲಿಸುವವನಿಗೆ ಲಭಿಸತಕ್ಕ ಸುಖವೋ ಧರ್ಮವೋ ನಮಗೂ ನಮ್ಮ ಸುಹೃತ್ತುಗಳಿಗೂ ಇರಲಿ. ಮೃತ್ಯುವಿನ ಮಾರ್ಗವು 2 ಅಕ್ಷರಗಳಲ್ಲಿದೆ. ಶಾಶ್ವತವಾದ ಬ್ರಹ್ಮದ ಮಾರ್ಗವು 3 ಅಕ್ಷರಗಳಲ್ಲಿದೆ. ಅಂದರೆ ಮಮ ಎಂಬ 2 ಅಕ್ಷರಗಳೇ ಮೃತ್ಯುವಿಗೆ ಮಾರ್ಗ. ನ ಮಮ ಎಂಬ 3 ಅಕ್ಷರಗಳು ಶಾಶ್ವತ ಬ್ರಹ್ಮಕ್ಕೆ ಕಾರಣ. ಮಮತೆಯನ್ನು ಇಟ್ಟುಕೊಳ್ಳುವುದು ಮೊದಲನೇದು, ಮಮತೆಯನ್ನು ಬಿಡುವುದು ನ ಮಮ. ಆದ್ದರಿಂದ ಹೇ ರಾಜ, ಬ್ರಹ್ಮ ಮೃತ್ಯುಗಳೆರಡೂ ಕೂಡ ಅವರವರ ಬುದ್ಧಿಯಲ್ಲಿಯೇ ಮರಿಯಾಗಿ ಸೇರಿಕೊಂಡಿದ್ದು ಪ್ರಾಣಿಗಳನ್ನು ತಮ್ಮ ವಶಪಾಣಿಗೊಳ್ಳುವುದು. ಇದರಲ್ಲಿ ಸಂದೇಹ ಇಲ್ಲ. ಶರೀರಕ್ಕೆ ನಾಶ ಉಂಟಾದರೂ ಆ ಶರೀರದೊಳಗೆ ಕರ್ತೃತ್ವ ಧರ್ಮವುಳ್ಳ ಬುದ್ಧಿಗೆ ನಾಶವಿಲ್ಲ ಎಂಬುದು ಸಿದ್ಧವಾದ ಪಕ್ಷದಲ್ಲಿ ಶರೀರವನ್ನು ಬಿಡುವುದರಿಂದ ಪ್ರಾಣಿಗಳಿಗೆ ಯಾವ ಕೊರತೆ ಉಂಟಾಗದು. ಈ ಶರೀರದೊಡನೆ ಬುದ್ಧಿಗೂ ಉತ್ಪತ್ತಿಗೂ ವಿನಾಶಗಳು ಉಂಟಾಗುವ ಪಕ್ಷದಲ್ಲಿ ಶರೀರದೊಡನೆ ಬುದ್ಧಿಯು ಹೋಗಿ ಬಿಡುವುದು.
ಆಗ ಕರ್ಮ ಮಾರ್ಗವು ವ್ಯರ್ಥವೇ ಆಗುವುದು. ಈ ಕಾರಣದಿಂದ ತಿಳುವಳಿಕೆಯುಳ್ಳವನು ತನ್ನ ಸ್ವಬುದ್ಧಿಯನ್ನೇ ಪ್ರಮಾಣವಾಗಿ ಇಟ್ಟುಕೊಳ್ಳದೆ ನಮ್ಮ ಹಿರಿಯರು ಅದಕ್ಕಿಂತಲೂ ಪೂರ್ವಿಕರು ಆದ ಸತ್ಪುರುಷರು ಅನುಷ್ಠಿಸಿದ ಮಾರ್ಗವನ್ನೇ ಹಿಂಬಾಲಿಸಬೇಕು. ಧರ್ಮರಾಜನಿಗೆ ಇದೆಲ್ಲ ಗೊತ್ತಿಲ್ವಾ? ಲೋಕಕ್ಕೆ ಸಂದೇಶ ಕೊಡುವಂತಹದ್ದು. ಇದು ಹಾಸ್ತಿತ ನನ್ಯತ್ರ ಎಣ್ಣೆ ಆಸ್ತಿ ನದತ್ವಚಿತ್ ಅಂತ ಹೇಳಿ ಸಮಸ್ತವೂ ಇದೆ. ಬರೀ ಸುಮ್ಮನೆ ಕೌರವ ಪಾಂಡವರು ಜಗಳ, ದ್ವೇಷ, ಪ್ರತೀಕಾರ ಇಷ್ಟಕ್ಕೆ ಅಲ್ಲ, ಎಷ್ಟೆಷ್ಟು ವಿಷಯಗಳು ಬರುವಂತಹದ್ದು. ಅಧ್ಯಾತ್ಮ ಸಾಧನೆಯಲ್ಲಿ ತನ್ನ ಬುದ್ಧಿಯೇ ತನಗೆ ಪ್ರಮಾಣ ಅಂತ ಇಟ್ಕೊಂಡವರೆಲ್ಲ ನಾಶವಾಗೋದೇನೆ. ಪೂರ್ವೇ ತದೋಚುಹು, ವೇದದಲ್ಲಿ ಮಾತಿದೆ. ಮೇಲೆ ಯಾರ್ ಶೈನಹಳ್ ವೇಂಡವನ ಗೇಟಿ ಏಲ್ ಅಂತ ಗೋದಾದೇವಿ ಹೇಳ್ತಾಳೆ. ಹಿಂದಿನವರು, ನಮ್ಮ ಹಿರಿಯರು, ಪೂರ್ವಿಕರು, ಅವರು ಸಾಧಿಸಿ ಅನುಷ್ಠಿಸಿದ ಮಾರ್ಗ ಶಿಷ್ಟಾಚಾರ ಅನ್ನೋದು. ಶಿಷ್ಟರು ನಡೆಸಿದ ದಾರಿಯಲ್ಲಿ ಇದು ಸರಿಯಾದ ಸಂಪ್ರದಾಯ. ಆ ರೀತಿ ನಡೆಯೋದು ಶ್ರೇಯಸ್ಸು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸತ್ಪುರುಷರು ಅನುಷ್ಠಿಸಿದ ಮಾರ್ಗವನ್ನೇ ಹಿಂಬಾಲಿಸಬೇಕು. ವೇದದಲ್ಲೂ ಆ ಮಾತು. ಯುಕ್ತ ಆಯುಕ್ತ ಅಲೋಕ್ಷ ಧರ್ಮ ಕಾಮಾಸ್ಯು ಯಥಾ ತೇಷು ವರ್ತೇರನ್ನೇ ತಥಾ ತೇಷು ವರ್ತೇತಾಃ. ಏಷ ಆದೇಶಃ ಏಷ ಉಪದೇಶಃ ಏಷ ವೇದೋಪನಿಷತ್ ಏತದನುಶಾಸನ ಏವಂ ಉಪಾಸಿತವ್ಯ. ಶಿಕ್ಷಾವಲ್ಲಿ ಅಂತದಿದೆ. ಶಿಕ್ಷೆ ಅಂದ್ರೆ ಶಿಕ್ಷಣವನ್ನ ನೀಡೋದು, ಪನಿಷ್ಮೆಂಟ್ ಅಲ್ಲ. ಹಾಗೆ ಕರ್ಮ ಮಾರ್ಗ ಎಂಬುದು ಹೇಯವಾಗಿದ್ದ ಪಕ್ಷದಲ್ಲಿ ಸ್ವಯಂಭೂ ಮನವೇ ಮೊದಲಾದ ಅನೇಕ ಚಕ್ರವರ್ತಿಗಳು ಈ ಕರ್ಮ ಮಾರ್ಗವನ್ನು ಹೇಗೆ ಅನುಷ್ಠಿಸಿದ್ರು? ಅತ್ಯುತ್ತಮ ಎನಿಸಿದ ಕೃತ ತ್ರೇತಾದಿ ಕಾಲಗಳಲ್ಲಿ ಅನೇಕ ರಾಜರು ಈ ಭೂಮಿಯನ್ನು ಪಾಲಿಸ್ತಾ ಇದ್ರು. ಸ್ಥಾವರ ಜಂಗಮಾತ್ಮಕವಾದ ಭೂಮಿಯ ಕೈಗೆ ಬಂದಾಗಲು ಅದನ್ನು ಚೆನ್ನಾಗಿ ಅನುಭವಿಸಿದ ರಾಜನು ಬದುಕಿ ಫಲ ಏನು? ಒಬ್ಬನು ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋದ್ರು ಅಲ್ಲಿರುವ ವಸ್ತುಗಳಿಂದ ಬದುಕತಕ್ಕನಿಗೆ ಆ ದ್ರವ್ಯಗಳಲ್ಲಿ ಮಮತೆ ಹುಟ್ಟಿದ ಮೇಲೆ ಅವನು ಮೃತ್ಯುವಿನ ಬಾಯಿಗೆ ಸಿಕ್ಕಿದವನೇ ಆಗ್ತಾನೆ. ಬಾಹ್ಯ ಆಭ್ಯಂತರ ವಸ್ತುಗಳಲ್ಲಿರುವ ಸ್ವಭಾವ ಭೇದಗಳನ್ನ ಚೆನ್ನಾಗಿ ಪರ್ಯಾಲೋಚಿಸುವ. ಇವೆರಡನ್ನೂ ಯಥಾವತ್ತಾಗಿ ವಿಮರ್ಶಿಸಿ ತಿಳಿಯಬಲ್ಲವರು ಅವರು ಯಾರೋ ಅವರು ಮಹಾಭಾರತದಿಂದ ಮುಕ್ತರಾಗ್ತಾರೆ. ನನಗೆ ತಂದೆ ತಾಯಿ ಗುರು ಕೂಡ ಹುಟ್ಟಿದವನು ಎಲ್ಲವೂ ನೀನೆ. ಹಾಗಿರುವಾಗಲೂ ದುಃಖದಿಂದ ಇನ್ನು ಮುಂದೆ ಪ್ರಲಪಿಸಿದ ನನ್ನ ಮಾತುಗಳನ್ನ ನೀನು ಮನ್ನಿಸ್ಬೇಕು. ನಾನು ಹೇಳಿದ್ದು ಸತ್ಯವಾಗಿರಲಿ ಅಸತ್ಯವಾಗಿರಲಿ ನಿನ್ನಲ್ಲಿ ಭಕ್ತಿಯಿಂದ ಹೇಳಿದುದಾಗಿ ಮಾತ್ರವೇ ನೀನು ಗ್ರಹಿಸಬೇಕು ಎಂದ. ಚಿಕ್ಕವರು ದೊಡ್ಡವ್ರಿಗೆ ಉಪದೇಶ ಹೇಳ್ಬೋದೇ? ವಿವೇಕ ಯಾವುದು ಸರಿಯಾದ್ದೋ, ಶಾಸ್ತ್ರಕ್ಕೆ ಅನುಗುಣವಾಗಿದೆಯೋ ಅದು ಯಾರು ಹೇಳಿದ್ರು ಅದನ್ನು ಸ್ವೀಕಾರ ಮಾಡಬೇಕು. ನಾನ್ ದೊಡ್ಡವನು, ಮನೇನ್ ಹೇಳೋದು ನನಗೆ, ಹೇಳಿದ್ರಲ್ಲಿ ಏನಿದೆ? ಏನಾರು ಪೊರೋಳ್, ಅದು ಯಾರಿಂದನೇ ಬರ್ಲಿ, ವೇದದಲ್ಲೇ ಈ ಸಂದೇಶ. ವಿಶ್ವದ ಎಲ್ಲ ಕಡೆಯಿಂದ ಏನೇನು ಒಳ್ಳೇದೀಗ ಅದೆಲ್ಲ ಬಂದು ನನ್ನಲ್ಲಿ ಸೇರಲಿ. ಆನೋಭದ್ರ ಕ್ರತವೋ ಎಂದು ವಿಶ್ವತಃ. ಇದು ವೇದದ ಸಂದೇಶ. ಮಹಾಭಾರತದಲ್ಲಿ ಬರೋದಷ್ಟು. ಅವನು ಚಿಕ್ಕವನು ಅಥವಾ ಕಡಿಮೆ ಅವನು, ಇದು ನನಗಿಂತ ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ವಯಸ್ಸಿನಲ್ಲಿ ಅವನೇನು ಹೇಳೋದು ನನಗೆ ಅನ್ನೋದಕ್ಕಿಂತ ಏನ್ ಹೇಳ್ತಾ ಇದ್ದಾನೆ ಅದರಲ್ಲಿ ಏನಾದ್ರು ಸತ್ಯ ಇದೆಯೇ, ಸತ್ವದ ಮಾತಿದೆಯೇ, ಅದನ್ನ ಸ್ವೀಕಾರ ಮಾಡಿದ್ರೆ ವಿವೇಕಿ. ಈಗ ಅರ್ಜುನ, ನಕುಲ, ಸಹದೇವ ಎಲ್ಲ ಆಯ್ತು. ಇದು 13ನೇ ಅಧ್ಯಾಯ. ಅಷ್ಟಮಿ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 14ನೇ ಅಧ್ಯಾಯ, ಚತುರ್ದಶೋಧ್ಯಾಯ. ಧರ್ಮರಾಜನಿಗೆ ದ್ರೌಪದಿ ವಾಕ್ಯಗಳು. ಈ ಜನಮೇಜಯ ರಾಜ ಹೀಗೆ ತನ್ನ 4 ಸಹೋದರರು ಹೇಳಿದ ವಿವಿಧ ಸಿದ್ಧಾಂತಗಳನ್ನು ಕೇಳಿಯೋ ಧರ್ಮರಾಜನು ಬಾಯೆತ್ತದೆ ಸುಮ್ಮನೆ ಇದ್ದ. ಆಗ ಮಹಾಕುಲ ಪ್ರಸೂತಿಯಾಗಿ ಸ್ತ್ರೀ ರತ್ನ ಎನಿಸಿದ ದ್ರೌಪದಿ ವಿಶಾಲ ನೇತ್ರದಿಂದ ಧರ್ಮರಾಜನ ನೋಡಿದ್ರು. ಆಗ ಧರ್ಮರಾಜನು ಸಿಂಹ ಶಬ್ದಗಳಂತಿರುವ ತನ್ನ ತಮ್ಮಂದಿರೆಲ್ಲ ಸುತ್ತಲೂ ಕುಳಿತಿರಲು ಮದದಾನೆಗಳಿಂದ ಪರಿವೃತವಾದ ಯೂಥವದಿಯಂತೆ
ಆ ನಾಲ್ವರ ನಡುವೆ ಮೌನದಿಂದ ಕುಳಿತಿದ್ದ. ದ್ರೌಪದಿಗಾದರೂ ಎಲ್ಲಗಿಂತಲೂ ಆ ಧರ್ಮರಾಜನಲ್ಲಿ ಭಕ್ತಿ ಗೌರವಗಳು ಹೆಚ್ಚು. ಧರ್ಮರಾಜನು ಅವಳನ್ನು ವಿಶೇಷವಾಗಿ ಆದರಿಸಿದ್ದವನು. ಧರ್ಮಗಳನ್ನ ನಿರೂಪಿಸುವುದರಲ್ಲಿ ಸಮರ್ಥಳು ಎನಿಸಿದ ದ್ರೌಪದಿಯ ತನ್ನ ಪತಿಯನ್ನು ನೋಡಿ ಅತ್ಯಂತ ಮೃದು ವಾಕ್ಯದಿಂದ ಹೇಳತೊಡಗಿದಳು. ಹೇ ಮಹಾರಾಜ, ನಿನ್ನ ತಮ್ಮಂದಿರು ಎಷ್ಟು ಕಳವಳಿಸ್ತಾ ಇದ್ದಾರೋ ನೋಡು. ಚಾತಕ ಪಕ್ಷಿಗಳಂತೆ ಬಾರಿಗೂ ಹಲಬುತ್ತಿದ್ದಾರೆ. ಅವರನ್ನ ನೀನು ಗಮನಿಸು. ದುಃಖಿತರಾದ ಅವರನ್ನ ಯುಕ್ತಿಯುಕ್ತವಾದ ಮಾತುಗಳಿಂದ ಸಂತೋಷಗೊಳಿಸು. ಹೇ ಆರ್ಯಪುತ್ರ, ಹಿಂದೆ ನಾವು ದ್ವೈತವನದಲ್ಲಿದ್ದಾಗ ಅಲ್ಲಿನ ಚಳಿಗಾಳಿಗೆ ಸಿಕ್ಕಿ ಕಷ್ಟಪಡುತ್ತಿದ್ದ ನಿನ್ನ ತಮ್ಮಂದಿರನ್ನ ನೋಡಿ ನೀನು ಹೇಳಿದ ಮಾತನ್ನು ಮರೆತು ಬಿಟ್ಟಿಯಾ? ಆಗ ನೀನು ಅವರನ್ನ ಸಮಾಧಾನಗೊಳಿಸುವುದಕ್ಕಾಗಿ ನಾವು ಯುದ್ಧದಲ್ಲಿ ದುರ್ಯೋಧನನ್ನು ಕೊಂದು ಸಮಸ್ತ ಕಾಮ ಭೋಗಗಳಿಂದ ತುಂಬಿದ ಈ ಭೂಮಿಯನ್ನ ಶೀಘ್ರದಲ್ಲಿಯೇ ಅನುಭವಿಸುವು. ನಾವು ಯುದ್ಧದಲ್ಲಿ ಅನೇಕ ಶತ್ರುವೀರನ್ನ, ಅವರ ರಥ ಗಜ ತುರುಗಗಳನ್ನು ಕೊಂದು ರಾಹುತರ ಮತ್ತು ರಥಿಕರ ದೇಹಗಳಿಂದ ರಣಭೂಮಿಯನ್ನೆಲ್ಲ ಹರಡಿ ಜಯಶೀಲರಾಗಿ ಬಂದು ಇಷ್ಟ ದಕ್ಷಿಣೆಗಳುಳ್ಳ ವಿವಿಧ ಯಜ್ಞಗಳನ್ನು ನಡೆಸ್ತೇವೆ. ಈಗ ನಾವು ಅನುಭವಿಸುವ ವನವಾಸ ದುಃಖವೆಲ್ಲ ಮುಂದೆ ನಮ್ಮ ಅಪಾರ ಸುಖಕ್ಕೆ ಕಾರಣ ಎಂದು ಹೇಳಿದೆ ಅಲ್ಲವೇ? ಆಗ ನೀನೇಕೆ ಆ ಮಾತುಗಳನ್ನಾಡದೆ? ಧರ್ಮಜ್ಞನಾದ ನೀನು ಆಗ ನಮ್ಮೆಲ್ಲರಿಗೂ ಕೊಟ್ಟ ಆಶೋತ್ತರಗಳನ್ನು ಮರೆತು ಈಗ ಇವರನ್ನೇಕೆ ನೋಯಿಸ್ತಾ ಇದ್ದೀಯೆ? ಹೇಡಿಯಾದವನು ಭೋಗಿಯನ್ನ ಅನುಭವಿಸಲಾರ, ಧನವನ್ನು ಅನುಭವಿಸಲಾರ. ಹೇಡಿಯ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಕೆಸರಿನಲ್ಲಿ ಬಿದ್ದ ಮೀನಿನಂತಿರ್ತಾರೆ ಹೊರತು ಸುಖವನ್ನೇ ಕಾಣಲಾರರು. ದಂಡ ನೀತಿಯನ್ನು ಅರಿಯದ ಕ್ಷತ್ರಿಯನು ಪ್ರಕಾಶಕ್ಕೆ ಬರುವುದಿಲ್ಲ, ಅಂತವನು ಭೂಮಿಯನ್ನು ಅನುಭವಿಸಲಾರ. ಅಂತವನ ಪ್ರಜೆಗಳು ಸುಖದಿಂದ ಇರಲಾರರು. ದೇವಾಸುರ ಗಂಧರ್ವರಿಂದಲೂ ಅಪ್ಸರಸ್ಸುಗಳಿಂದಲೂ ಗುಹ್ಯಕ ರಾಕ್ಷಸ ಪನ್ನಗರಿಂದಲೂ ಮನುಷ್ಯರಿಂದಲೂ ತುಂಬಿ ಧರ್ಮ ಅರ್ಥ ಕಾಮಗಳಿಂದ ಪೂರ್ಣವಾದ ಈ ಜಗತ್ತೆಲ್ಲವೂ ರಾಜದಂಡದಿಂದ ಅಡಗಿಸಲ್ಪಟ್ಟಾಗಲೇ ಅನುಭವ ಯೋಗ್ಯವಾಗುವುದು. ಸ್ವಯಂಭವ ಎಂದು ಕರೆಯಲ್ಪಡುವ ಶಾಶ್ವತವಾದ ನೀತಿ ಶಾಸ್ತ್ರವನ್ನು ಕೇಳಿಲ್ವೇ? ಅದು ಎಲ್ಲ ಬ್ರಾಹ್ಮಣರಿಗೂ ನಿನಗೂ ತಿಳಿಯದ ವಿಷಯ ಅಲ್ಲ. ರಾಜನಿಲ್ಲದಿದ್ದರೆ ಈ ಲೋಕ ಭಯಕ್ಕೀಡಾಗಿ ನಾನಾ ಕಡೆಗೆ ಚದರಿ ಹೋಗುತ್ತೆ. ಅದನ್ನು ರಕ್ಷಿಸುವುದಕ್ಕಾಗಿಯೇ ಸರ್ವೇಶ್ವರ ಇಂದ್ರ, ಅಗ್ನಿ, ಯಮ, ವರುಣ, ವಾಯು, ಕುಬೇರಾದಿ ಲೋಕಪಾಲಕರು ಮತ್ತು ಚಂದ್ರ ಸೂರ್ಯರ ಶಾಶ್ವತಗಳಾದ ಅಂಶಗಳನ್ನೆಲ್ಲ ಒಂದಾಗಿ ಸೇರಿಸಿ ಲೋಕ ರಕ್ಷಣ ಶಕ್ತನಾದ ಮಹಾವೀರ್ಯವುಳ್ಳ ರಾಜನನ್ನು ಸೃಷ್ಟಿಸಿದ. ರಾಜನಲ್ಲಿ ನೋಡಿ ಇವರೆಲ್ಲ ಇದ್ದಾರೆ, ಅಷ್ಟದಿಕ್ಪಾಲಕರು, ಲೋಕಪಾಲಕರು. ಅವನು ಪ್ರಜಾಪಾಲಕನಾಗಬೇಕಾದ್ರೆ ಅವನಿಗೆ ಆ ಯೋಗ್ಯತೆ ಎಲ್ಲ ಇರಬೇಕು. ಹೀಗೆ ರಾಜನು ಇಂದ್ರಾದಿ ಲೋಕಪಾಲಕರ ಅಂಶದಿಂದಲೇ ಹುಟ್ಟುವುದರಿಂದ ಅವನ ತೇಜಸ್ಸೇ ಸಮಸ್ತ ಪ್ರಾಣಿಗಳನ್ನು ಅಡಗಿಸಬಲ್ಲದು. ರಾಜ ತೇಜಸ್ಸೆಂಬುದು ಸೂರ್ಯಕಾಂತಿಯಂತೆ ಜನರ ಕಣ್ಣುಗಳನ್ನ ಮನಸ್ಸನ್ನ ತಾಪಗೊಳಿಸುವುದು. ರಾಜನನ್ನು ಯಾರು ಕಣ್ಣಿಟ್ಟು ನೋಡಲಾರರು. ಅಂತಹ ರಾಜನೇ ಲೋಕದಲ್ಲಿ ಇಂದ್ರ, ಚಂದ್ರ, ಯಮ, ವರುಣಾದಿ ಅಂಶಗಳಿಂದ ಬೆಳಗ್ತಾ ಇದ್ದಾನೆ. ಸಮಸ್ತ ಋಷಿಗಳ ತೇಜಸ್ಸು ರಾಜನಲ್ಲಿ ನೆಲೆಗೊಂಡಿರುತ್ತೆ. ರಾಜನ ಬಾಲನಾಗಿದ್ರು ಅವನನ್ನ ಸಾಮಾನ್ಯ ಮನುಷ್ಯನಂತೆ ಭಾವಿಸಿ ಅಲಕ್ಷ್ಯ ಮಾಡಬಾರದು. ಮನುಷ್ಯ ರೂಪದಿಂದಿರುವ ದೊಡ್ಡ ದೈವದಂತೆಯೇ ರಾಜನನ್ನ ಭಾವಿಸಬೇಕು. ಅಗ್ನಿಯು ಎಚ್ಚರ ತಪ್ಪಿ ಸಮೀಪಕ್ಕೆ ಬಂದು ಮನುಷ್ಯನನ್ನ ದಹಿಸುವುದು. ರಾಜನೆಂಬ ಅಗ್ನಿಯಾದರೂ ಗೋವು, ಧನ ಮುಂತಾದ ಸಮಸ್ತ ವಸ್ತುಗಳೊಡನೆ ಕುಲವನ್ನೇ ದಹಿಸಿಬಿಡುವುದು. ಇದರಲ್ಲಿ ಸಂದೇಹವಿಲ್ಲ. ನಿನ್ನ ಕೋಪಾಗ್ನಿಯಿಂದಲೇ ಧೃತರಾಷ್ಟ್ರನ ಕುಲವು ದಗ್ಧವಾಯಿತು ಎಂಬುದನ್ನ ಲೋಕವೇ ಬಲ್ಲದ್ದು. ಉತ್ತಮ ಕುಲದಲ್ಲಿ ಹುಟ್ಟಿ ಉತ್ತಮವಾದ ನಡತೆಯುಳ್ಳವನಾಗಿ ಧರ್ಮ ಬುದ್ಧಿಯಿಂದ ಪ್ರಜೆಗಳನ್ನು ರಕ್ಷಿಸುವ ರಾಜನನ್ನ ದೇವತೆಗಳು ಪೂಜಿಸುತ್ತಾರೆ. ಕಾರ್ಯ, ಶಕ್ತಿ, ಕಾಲ, ದೇಶಗಳನ್ನೆಲ್ಲ ಆಗಾಗ ಚೆನ್ನಾಗಿ ಪರ್ಯಾಲೋಚಿಸಿ ತಿಳಿದುಕೊಂಡು ಧರ್ಮ ಸಾಧನೆಗಾಗಿ ನಾನಾ ರೂಪವನ್ನು ಯಾವನು ಕೈಗೊಳ್ತಾನೋ ಅಂತಹ ರಾಜನ ಅನುಗ್ರಹದಲ್ಲಿ ಲಕ್ಷ್ಮಿಯು, ಪರಾಕ್ರಮದಲ್ಲಿ ಜಯವೋ, ಅವನ ಕೋಪದಲ್ಲಿ ಮೃತ್ಯುವೋ ನೆಲೆಗೊಂಡಿರುವ. ಏಕೆಂದರೆ ಅವನು ಸರ್ವ ತೇಜೋಮಯ. ಅಜ್ಞಾನದಿಂದ ಅವನನ್ನ ಯಾವನು ದ್ವೇಷಿಸ್ತಾನೋ ಅಂತ ಮನುಷ್ಯನು ನಾಶ ಹೊಂದುತ್ತಾನೆ. ರಾಜನು ಅವನನ್ನು ಆದಷ್ಟು ಶೀಘ್ರದಲ್ಲಿ ಕೆಡಿಸಲು ಪ್ರಯತ್ನಿಸ್ತಾನೆ. ಆದ್ದರಿಂದ ರಾಜನು ತನಗೆ ಇಷ್ಟರಾದವರಲ್ಲಿಯೋ ಅನಿಷ್ಟರಾದವರಲ್ಲಿಯೋ ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡಬೇಕೆಂದು ನಿಶ್ಚಯಿಸಿದ ಮೇಲೆ ಅದನ್ನು ಮಾಡಿಯೇ ತೀರಬೇಕು. ಅದಕ್ಕೆ ತಪ್ಪಬಾರದು. ಸರ್ವೇಶ್ವರನು ಸಮಸ್ತ ಜಗತ್ತನ್ನು ರಕ್ಷಿಸೋದಕ್ಕಾಗಿ ಬ್ರಹ್ಮ ತೇಜೋರೂಪವಾದ ದಂಡ ನೀತಿಯನ್ನು ರಾಜನಿಗಾಗಿ ನಿರ್ಮಿಸಿದ್ದಾನೆ. ಚರಾಚರ ಪ್ರಾಣಿಗಳೆಲ್ಲ ಆ ದಂಡ ನೀತಿಯ ಮೂಲಕವಾಗಿಯೇ ಭಯವನ್ನು, ಭೋಗವನ್ನು ಅನುಭವಿಸ್ತವೆ. ಆ ಭಯದಿಂದಲೇ ಧರ್ಮವನ್ನು ಬಿಟ್ಟು ಹೋಗದೇ ಇರೋದು. ರಾಜನು ನ್ಯಾಯದಿಂದ ವರ್ತಿಸುವ ಪ್ರಜೆಗಳನ್ನೆಲ್ಲ ಕಾಲಾದೇಶಗಳನ್ನ, ಶಕ್ತಿಯನ್ನ, ಅದರಿಂದಾಗುವ ಕಾರ್ಯವನ್ನ ಚೆನ್ನಾಗಿ ಯೋಚಿಸಿ ತಕ್ಕ ರೀತಿಯಿಂದ ನಡೆಸಬೇಕು.
ಹಾಗೆ ಅನ್ಯಾಯದಿಂದ ನಡೆಯತಕ್ಕವರನ್ನ ಯಥಾಯೋಗ್ಯದಿಂದ ಶಿಕ್ಷಿಸಬೇಕು. ಲೋಕಕ್ಕೆ ದಂಡ ನೀತಿಯ ರಾಜನು. ಆ ದಂಡವೇ ಪ್ರಜೆಗಳನ್ನ ನಡೆಸ್ತಕ್ಕದ್ದು, ಅದೇ ರಕ್ಷಿಸತಕ್ಕದ್ದು. ವರ್ಣಾಶ್ರಮ ಧರ್ಮಗಳಿಗೂ ಅದೇ ನಿಯಾಮಕವಾದ ಪ್ರಭು. ಆ ದಂಡವೇ ಪ್ರಜೆಗಳನ್ನ ಶಾಸನ ಮಾಡುವುದು, ಅದೇ ರಕ್ಷಿಸುವುದು. ಜಗತ್ತು ನಿದ್ರಿಸುವಾಗಲೂ ರಾಜದಂಡವು ಎಚ್ಚರಗೊಂಡಿರುತ್ತೆ. ವಿದ್ವಾಂಸರು ಆ ದಂಡವನ್ನೇ ಧರ್ಮ ಎಂದು ಹೇಳ್ತಾರೆ. ವಿಮರ್ಶೆಯಿಂದ ಪ್ರಯೋಗಿಸಿದ ದಂಡವು ಪ್ರಜೆಗಳನ್ನು ಸಂತೋಷಗೊಳಿಸುತ್ತೆ. ವಿಮರ್ಶೆ ಇಲ್ಲದೆ ಮಾಡಿದ ದಂಡವು ಎಲ್ಲರನ್ನು ನಾಶಗೊಳಿಸುತ್ತೆ. ರಾಜನು ಎಚ್ಚರದಿಂದ ಆ ದಂಡಗಳನ್ನು ಪ್ರಯೋಗಿಸದೇ ಇದ್ದರೆ ಮತ್ತು ದಂಡನಾರ್ಹರಲ್ಲಿ ದಂಡವನ್ನ ಪ್ರಯೋಗಿಸಿದರೆ ನೀರಿನಲ್ಲಿ ಮತ್ಸ್ಯಗಳು ಹೇಗೋ ಹಾಗೆ ಬಲಾಢ್ಯರು ಬಲಹೀನರನ್ನ ಭಕ್ಷಿಸಿಬಿಡ್ತಾರೆ. ಆಗ ಲೋಕದಲ್ಲಿ ನೀತಿಯು ತಪ್ಪಿ ವಿಪರೀತ ಪ್ರವರ್ತನೆಗಳಿಗೆ ಆಸ್ಪದವಾಗಿ ಕಾಗೆಯು ಕುರೋಡಾಶವನ್ನು ಭಕ್ಷಿಸುವುದು, ನಾಯಿಯು ಹವಿಸ್ಸನ್ನು ತಿನ್ನುವುದು. ಆಗ ಪ್ರಭುತ್ವವೇ ಇಲ್ಲದೆ ಎಲ್ಲರೂ ಸ್ವತಂತ್ರರು ಎನಿಸಿ ಎಲ್ಲವೂ ತಲೆಕೆಳಗಾಗುವುದು. ಲೋಕದಲ್ಲಿ ಶುದ್ಧ ಮನುಷ್ಯನೇ ಸಿಕ್ಕಲಾರ. ಲೋಕವೆಲ್ಲವೂ ದಂಡದಿಂದ ಅಡಗಿಸಲ್ಪಟ್ಟಾಗಲೇ ಆ ಭಯಕ್ಕಾಗಿ ಸ್ವಾರ್ಥಗಳಲ್ಲಿ ಪ್ರವರ್ತಿಸೋದು. ದೇವಾಸುರ ಗಂಧರ್ವ ರಾಕ್ಷಸ ಪತಕ ಪನ್ನಗಾದಿಗಳೆಲ್ಲ ದಂಡಕ್ಕೆ ಅಡಗಿದ್ದ ಕಾರಣದಿಂದಲೇ ಈಗ ಯೋಗ ಭೋಗಗಳಿಗೆ ಪಾತ್ರರಾದವರು. ದಂಡವು ತಪ್ಪಿದರೆ ಸಕಲ ವರ್ಣಗಳು ಕೆಡುತ್ತೆ, ಎಲ್ಲಾ ಕಟ್ಟುಪಾಡುಗಳು ಕದಲುವು. ಲೋಕವೆಲ್ಲ ಪ್ರಕ್ಷೋಭವನ್ನು ಹೊಂದುತ್ತೆ. ಕರಿಮೈಯಿಂದಲೂ ಕೆಂಪಾದ ಕಣ್ಣುಗಳಿಂದ ಕೂಡಿ ಪಾಪಿಗಳನ್ನು ದಂಡಿಸತಕ್ಕಂತಹ ದಂಡ ಪುರುಷನ ಎಲ್ಲಿ ಸಂಚರಿಸ್ತಾನೋ ಅಲ್ಲಿ ಪ್ರಜೆಗಳು ತನ್ನ ನಿಯಮವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುತ್ತಾ ಅಜ್ಞಾನಕ್ಕೆ ಒಳಗಾಗುವುದಿಲ್ಲ. ಅಂತಹ ದಂಡ ನೀತಿಗೆ ಒಳ್ಳೆ ವಿಮರ್ಶಕನು, ಪ್ರಾಜ್ಞನು, ಧರ್ಮಾರ್ಥ ಕಾಮಗಳನ್ನು ತಿಳಿದವನು, ಸತ್ಯವಾದಿಯವನು ಆದ ರಾಜನೇ ಕಾರಣನಾಗಿರ್ತಾನೆ. ಅಂತಹ ದಂಡವನ್ನು ನಡೆಸ್ತಕ್ಕ ರಾಜನು ಸ್ವರ್ಗವನ್ನು ಹೊಂದುತ್ತಾನೆ. ಕಾಮದಲ್ಲಿ ಮನಸ್ಸಿಟ್ಟ ನೀಚರಾದ ರಾಜ ತಾನು ಆ ದಂಡದಿಂದಲೇ ಹತನಾಗ್ತಾನೆ. ದಂಡ ನೀತಿ ಎಂಬುದು ಮಹಾ ತೇಜಸ್ಸುಳ್ಳದು. ವಿಶೇಷ ಬುದ್ಧಿವಂತರಿಗಲ್ಲದೆ ಬುದ್ಧಿಹೀನರಿಗೆ ಅದನ್ನು ಧರಿಸಲು ಸಾಧ್ಯವಿಲ್ಲ. ಲೋಕದಲ್ಲಿ ಧರ್ಮಭ್ರಷ್ಟನಾದ ರಾಜನನ್ನ ಅವನ ಬಂಧು ವರ್ಗದವರನ್ನ ಸೇರಿಸಿ ಆ ದಂಡವೇ ಕೊಲ್ಲುವುದು. ಅದು ರಾಜನನ್ನು ಕೊಲ್ಲುವುದಲ್ಲದೆ ಅವನ ದುರ್ಗವನ್ನು, ರಾಜ್ಯವನ್ನು ಕೆಡಿಸುವುದು. ಚರಾಚರಾತ್ಮಕವಾದ ಜಗತ್ತನ್ನ, ಆಕಾಶದಲ್ಲಿರುವ ಮುನಿಗಳನ್ನ, ದೇವತೆಗಳನ್ನ ಆ ದಂಡವು ನಿಗ್ರಹಿಸುವುದು. ಅಸಹಾಯನು, ಲೋಭಿಯು, ಬುದ್ಧಿ ಪರಿಪಾಕ ಇಲ್ಲದವನು, ಮೂಢನು, ವಿಷಯಾಸಕ್ತನು ಆದವನಿಗೆ ನ್ಯಾಯ ರೀತಿಯಿಂದ ಆ ದಂಡವನ್ನು ನಡೆಸುವುದು ಸಾಧ್ಯವಿಲ್ಲ. ಶುದ್ಧನು, ಸತ್ಯಸಂಧನು, ನೀತಿ ಶಾಸ್ತ್ರವನ್ನು ಅನುಸರಿಸುವವನು, ಸಹಾಯ ಸಂಪತ್ತುಳ್ಳವನು, ಬುದ್ಧಿವಂತನು ಆದ ರಾಜನೇ ಅದನ್ನು ನಡೆಸಲು ಶಕ್ತ. ರಾಜನು ತನ್ನ ರಾಜ್ಯದಲ್ಲಿ ನ್ಯಾಯದಿಂದ ವರ್ತಿಸುತ್ತ ಶತ್ರುಗಳಲ್ಲಿ ತೀವ್ರ ದಂಡ ಉಳ್ಳವನಾಗಿರಬೇಕು. ಸ್ನೇಹಿತರಲ್ಲಿ ವಕ್ರಬುದ್ಧಿ ಇಲ್ಲದವನಾಗಿ, ಬ್ರಾಹ್ಮಣರಲ್ಲಿ ಕ್ಷಮೆಯುಳ್ಳವನಾಗಿರಬೇಕು. ಇಂತಹ ರಾಜನು ಕಾಡಿನಲ್ಲಿ ಧಾನ್ಯದ ಕಾಳನ್ನು ಆಯ್ದು ತಿಂದು ಜೀವಿಸ್ತಾ ಇದ್ರು ಕೂಡ ನೀರಿನ ಮೇಲೆ ಬಿಟ್ಟ ಎಣ್ಣೆಯಂತೆ ಅವನ ಕೀರ್ತಿಯು ಲೋಕದಲ್ಲಿ ವಿಸ್ತಾರವಾಗಿ ಹರಡುತ್ತೆ. ಇದಕ್ಕೆ ವಿಪರೀತವಾಗಿ ಪ್ರವರ್ತಿಸುವ ಬುದ್ಧಿಹೀನನಾದ ರಾಜನ ಹೆಸರು ನೀರಿನಲ್ಲಿ ಬಿಟ್ಟ ತುಪ್ಪದ ಬಿಂದುವಿನಂತೆ ಅಲ್ಲಿಯೇ ಕುಳಿತುಕೊಳ್ಳುತ್ತೆ. ಆರ್ಯಪುತ್ರ, ನಿನ್ನ ಶತ್ರುಗಳಾದ ಕೌರವರು ಧರ್ಮವನ್ನು ಬಿಟ್ಟು ಹೋದ್ದರಿಂದಲೇ ದೇವದೇವನಾದ ರುದ್ರನು, ವಿಷ್ಣುವು, ಬ್ರಹ್ಮನು, ಇಂದ್ರಾದಿ ದಿಕ್ಪಾಲಕರು, ಪಂಚಭೂತಗಳು, ಮಹಾತ್ಮನಾದ ಪಾಂಡವರು ಒಂದಾಗಿ ಸೇರಿ ಅವರನ್ನು ವಧಿಸಿರುವಿರಿ. ಅಧಾರ್ಮಿಕರು, ದುರಾಚಾರಿಗಳು ಆದಂತಹ ಆ ಧಾರ್ತರಾಷ್ಟ್ರಪುತ್ರರು ಅವರ ಅಧರ್ಮದ ಫಲದಿಂದಲೇ ತಮ್ಮ ಸಮಸ್ತ ಸೈನ್ಯಗಳೊಡನೆ ಹತರಾದರು. ತಂತ್ರದಿಂದಾಗಲಿ, ಮಾಯೆಯಿಂದಾಗಲಿ, ವ್ಯಾಜಾಂತರದಿಂದಾಗಲಿ, ನಿಜವಾದ ಕ್ಷತ್ರಿಯ ಧರ್ಮದಿಂದಾಗಲಿ ಅವರನ್ನು ವಧಿಸುವುದರಿಂದ ಲವ ಮಾತ್ರವು ನಿನಗೆ ದೋಷ ಇಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಮೈತ್ರಿಯು, ದಾನ, ಅಧ್ಯಯನ, ತಪಸ್ಸುಗಳು ಬ್ರಾಹ್ಮಣರಿಗೆ ನಿತ್ಯ ಧರ್ಮ ಎನಿಸುತ್ತೆ. ಅವು ಕ್ಷತ್ರಿಯ ಧರ್ಮ ಅಲ್ಲ. ಶಿಷ್ಟ ರಕ್ಷಣೆ, ದುಷ್ಟಪಾಲನೆ, ಯುದ್ಧದಲ್ಲಿ ಹಿಂತೆಗೆದು ಹೋರಾಡುವುದು ಇವೇ ರಾಜರ ಉತ್ತಮ ಧರ್ಮಗಳು. ಯಾವನಲ್ಲಿ ಕೋಪ, ಕ್ಷಮೆಗಳು, ದಾನ, ಪ್ರತಿಗ್ರಹಗಳು, ನಿಗ್ರಹ, ಅನುಗ್ರಹಗಳು ಇವೆಲ್ಲ ಸಮವಾಗಿದೆಯೋ ಅವನೇ ಧರ್ಮವಿದನು. ಹೇ ಮಹಾರಾಜ, ಈ ಭೂಮಿಯು ನಿನಗೆ ನಿನ್ನ ಶಾಸ್ತ್ರಜ್ಞಾನದಿಂದ ಬಂದದ್ದಲ್ಲ. ನಿನ್ನ ದಾನದಿಂದಾಗಲಿ, ನಿನ್ನ ಮೃದು ವಾಕ್ಯದಿಂದಾಗಲಿ, ಯಾಗ ಬಲದಿಂದಾಗಲಿ, ಯಾಚನೆಯಿಂದಾಗಲಿ ನಿನಗೆ ಈ ರಾಜ್ಯ ಈಗ ಬಂದಿಲ್ಲ. ಲೋಕ ಪ್ರಸಿದ್ಧವಾಗಿ ಅನೇಕ ವೀರರಿಂದ ಪೂರ್ಣವಾಗಿ, ಚತುರಂಗ ಸೈನ್ಯ ಸಂಪನ್ನವಾಗಿ, ಪ್ರಭೋತ್ಸಾಹ ಮಂತ್ರಗಳೆಂಬ ಶಕ್ತಿತ್ರಯದಿಂದ ಕೂಡಿದ್ದಾಗಿ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪರಿಂದ ರಕ್ಷಿತವಾಗಿದ್ದಂತಹ ಅಂತಹ ಶತ್ರು ಸೈನ್ಯವನ್ನು ಕೊಂದೆ ಈ ರಾಜ್ಯವನ್ನು ಸಾಧಿಸಿದೆ. ಆದ್ದರಿಂದ ನೀನು ಈ ರಾಜ್ಯವನ್ನು ಭುಜಿಸು. ಅನೇಕ ಜನಪದಗಳಿಂದ ಕೂಡ ಈ ಜಂಬೋ ದ್ವೀಪವನ್ನ ದಂಡದಿಂದ ಸಾಧಿಸಿದೆ. ಈ ದ್ವೀಪಕ್ಕೆ ಸಮಾನವಾಗಿ ಮೇರುವಿಗೆ ಪಶ್ಚಿಮದಲ್ಲಿರುವ ಕ್ರೌಂಚ ದ್ವೀಪವನ್ನ, ಮೇರುವಿಗೆ ಪೂರ್ವದಲ್ಲಿರುವ ಶಕದ್ವೀಪ, ಮೇರುವಿಗೆ ಉತ್ತರದಲ್ಲಿರುವ ಭದ್ರಾಶ್ವ ದ್ವೀಪ,
ಹಿಂದೆ ನೀನು ನಡೆಸಿದ ರಾಜಸೂಯಾಗದಲ್ಲಿ ಸಿದ್ಧರ ಮೂಲಕವಾಗಿ ನಡೆಸಿದ್ದು ಇವೆಲ್ಲ ದಂಡದಿಂದಲೇ ಸಾಧಿಸಿದೆ. ಹೀಗೆಯೇ ನಾನಾ ಜನಪದಗಳಿಗೆ ಆಶ್ರಯವಾದ ಮಹಾದ್ವೀಪಗಳನ್ನ ಇನ್ನೂ ಇತರ ಸಣ್ಣ ಸಣ್ಣ ದ್ವೀಪಗಳನ್ನ ನೀನು ಸಮುದ್ರ ಮಾರ್ಗವಾಗಿ ಹೋಗಿ ನಿನ್ನ ದಂಡದಿಂದಲೇ ಸಾಧಿಸಿದೆ. ಹೀಗೆ ಎಣೆಯಿಲ್ಲದ ಕಾರ್ಯಗಳನ್ನು ಮಾಡಿ ಬ್ರಾಹ್ಮಣರಿಂದ ಸ್ತೋತ್ರ ಮಾಡಲ್ಪಡುತ್ತಿರುವ ನೀನು ಅದಕ್ಕಾಗಿ ಸಂತೋಷಿಸದೆ ವ್ಯಸನ ಪಡ್ತಾ ಇದೆಯಲ್ಲ. ಕೊಬ್ಬಿದ ಗೂಳಿಗಳಂತೆಯೋ ಆನೆಗಳಂತೆಯೋ ಇರುವಂತಹ ನಿನ್ನ ತಮ್ಮಂದಿರನ್ನ ನೋಡಿ ನೀನು ಸಂತೋಷ ಪಡಬೇಡ್ವೆ. ಇವರೆಲ್ಲರೂ ದೇವತೆಗಳಿಗೆ ಸಮಾನರು, ಶತ್ರುಗಳನ್ನು ಅಡಗಿಸತಕ್ಕವರು. ಇವರಲ್ಲಿ ಒಬ್ಬೊಬ್ಬರು ನಮ್ಮನ್ನು ಸುಖದಿಂದ ಇರಿಸಬಲ್ಲರು. ಪಂಚೇಂದ್ರಿಯಗಳು ಸೇರಿ ಶರೀರವನ್ನು ಏಕಭಾವದಿಂದ ನಡೆಸಿಕೊಂಡು ಹೋಗುವಂತೆ ಪುರುಷೋತ್ತಮರು ಶೂರರು ಆದಂತಹ 5 ಮಂದಿ ಪತಿಗಳು ನನ್ನ ರಕ್ಷಣದಲ್ಲಿ ಬದ್ಧ ಕಂಕಣರಾಗಿರುವಾಗ ಇನ್ನು ಹೇಳೋದೇನು? ನನ್ನ ಅತ್ತೆಯಾದ ಕುಂತಿಯು ಎಲ್ಲವನ್ನು ತಿಳಿದವಳು, ಎಷ್ಟೋ ವಿಷಯಗಳನ್ನು ನೋಡಿದವಳು. ಆಕೆ ಹಿಂದೆ ನನ್ನನ್ನು ನೋಡಿ ಪಾಂಚಾಲಿ, ಯುಧಿಷ್ಠಿರರು ತೀವ್ರ ಪರಾಕ್ರಮದಿಂದ ವಿರೋಧಿಗಳನ್ನು ಕೊಂದು ನಿನ್ನನ್ನು ಉತ್ತಮ ಸುಖದಲ್ಲಿ ಇರಿಸುವನು ಎಂದು ಹೇಳಿದರು. ಆ ಮಾತು ಸುಳ್ಳಾಗಬಹುದೇ? ನಿನ್ನ ಬುದ್ಧಿಮೋಹದಿಂದ ಆ ನಿನ್ನ ತಾಯಿಯ ಮಾತನ್ನೇ ಈಗ ನೀನು ಸುಳ್ಳಾಗಿಸುವೆ ಎಂದು ತೋರ್ತಾ ಇದೆ. ಹುಚ್ಚು ಹಿಡಿದವನನ್ನು ಮುಂದಿಟ್ಟುಕೊಂಡು ಹೋಗುವವರು ಹುಚ್ಚರಂತೆಯೇ ನಡೆಯುವುದೇನೋ ಆಶ್ಚರ್ಯ ಅಲ್ಲ. ಜ್ಯೇಷ್ಠನಾಗಿ ನಿನ್ನನ್ನು ಅನುವರ್ತಿಸುವ ನಿನ್ನ ಸಹೋದರರಾದ ಎಲ್ಲಾ ಪಾಂಡವರು ಪೈತ್ಯ ಹಿಡಿದಂತೆ ತೋರ್ತಾರೆ. ಹಾಗಿಲ್ಲದಿದ್ರೆ ಆ ನಿನ್ನ ಸಹೋದರರು ನಿನ್ನನ್ನ ನಾಸ್ತಿಕರೊಡನೆ ಸೇರಿಸಿ ನಿರ್ಬಂಧದಲ್ಲಿಟ್ಟು ತಾವೇ ಭೂಮಿಯನ್ನು ಆಳ್ತಾ ಇದ್ರು. ನೋಡ್ಬೋದಿತ್ತಲ್ಲ, ಕಂಸ ಮಾಡ್ಲಿದೆ. ಅವರಪ್ಪನ್ನೇ ಜೈಲ್ಗೆ ಹಾಕಿದ್ರೆ ತಾನೇ ರಾಜ ಅಂತ ಡಿಕ್ಲೇರ್ ಮಾಡಿದ್ದು. ನನ್ನ ಶ್ರೇಯಸ್ಸನ್ನೇ ತಾನು ಗಮನಿಸಿರುವ ಮೂಢನಲ್ವೇ ಹೀಗೆ ವರ್ತಿಸುವನು. ಧೂಪಗಳಿಂದಲೂ ಕಣ್ಣಿಗೆ ಅಂಜನವನ್ನು ಹಾಕೋದ್ರಿಂದಲೋ ನಸ್ಯ ಪ್ರಯೋಗದಿಂದಲೋ ಪೈತ್ಯ ನಿವೃತ್ತಿಗಾಗಿ ಮೂಗಿಗೆ ಔಷಧ ಚೂರ್ಣ ನಶೆ ನಶೆ ಅನ್ನೋದು ಬಂದಿರೋದ್ರಿಂದ ಎಲ್ಲ ಮಾದಕ ದ್ರವ್ಯಗಳು ಸೇರುತ್ತೆ. ಕುಡಿತ ಹೇಗೆ ಕೆಟ್ಟ ಚಟುವ, ಧೂಮಪಾನ ಈ ನಶ್ಯ, ಹಾಗೆ ಕಾಫಿ ಇಲ್ದಿದ್ರೆ ಆಗೋದೇ ಇಲ್ಲ. ಕಾಫಿಗೆ ದಾಸರಾಗೋದೆ, ಇಲ್ದಿದ್ರೆ ಕಾಫಿ ಏನ್ ಪ್ರಾಣ ಹೋಗತ್ತಾ? ಬಿಟ್ಟು ನೋಡಿ. ಈಗ ನಿನ್ನ ಹುಚ್ಚನ್ನ ನಿಲ್ಲಿಸ್ಬೇಕಾಗಿದೆ. ಹೀಗೆ ಉನ್ಮಾರ್ಗದಿಂದ ದಾರಿ ತಪ್ಪಿ ಹೋಗತಕ್ಕವನಿಗೆ ವೈದ್ಯ ಚಿಕಿತ್ಸೆಗಳನ್ನು ಮಾಡಬೇಕಾಗಿದೆ. ಭರತ ಕುಲೋತ್ತಮ, ಲೋಕದಲ್ಲಿರುವ ಸ್ತ್ರೀಯರೊಳಗೆಲ್ಲ ನಾನು ಕೇವಲ ಹೀನಳು. ಆ ಧೃತರಾಷ್ಟ್ರಪುತ್ರರಿಂದ ಅಂತಹ ಅವಮಾನಕ್ಕೆ ಈಡಾಗಿಯೂ ನಾನು ಲಜ್ಜೆ ಇಲ್ಲದೆ ಇನ್ನೂ ಜೀವಿಸಬೇಕೆಂದು ಬಯಸಿದ್ದೇನಲ್ಲವೇ? ರಾಜೇಂದ್ರ, ಆ ಧೃತರಾಷ್ಟ್ರಪುತ್ರನಾದರೂ ಯಾವಾಗಲೂ ದುರ್ಮಾರ್ಗ ಪ್ರವರ್ತಕರು. ನೀನು ಅವರನ್ನು ಕೊಂದದ್ದರಿಂದ ನಿನ್ನ ಲೇಷ ಮಾತ್ರ ದೋಷ ಇಲ್ಲ. ಶುಕ್ರನು ಹೇಳಿದ ಶ್ಲೋಕಾರ್ಥವನ್ನು ನೀನು ಕೇಳಲಿಲ್ಲವೇ? ಆತ್ಮಹತ್ಯೆ ಗೆಲ್ಲಿಸುವವನು, ಧನವನ್ನ ಅಪಹರಿಸುವವನು, ಬಂಧುಗಳನ್ನು ಕೊಲ್ಲುವವನು, ವಿಷವನ್ನಿಕ್ಕುವನು, ನಿಷ್ಕಾರಣವಾಗಿ ಇತರರನ್ನ ಕೊಲೆ ಮಾಡುವನು, ಇತರರ ಭಾರ್ಯೆಯನ್ನ ಸ್ಪರ್ಶಿಸಿದವನು, ಇವರು 6 ಮಂದಿಯು ಆತ ತಾಯಿಗಳು ಎನ್ನಿಸ್ತಾರೆ. ಪರಧಾರ ಪರಿಗ್ರಹ ಅನ್ನೋದು ಮರಣದಂಡನೆಗೆ ಕಾರಣ ಇದಾಗುವಂಥದ್ದು. ಈಗಾಗಲೇ ನಾವು ಅದನ್ನು ನೋಡಿದ್ವಿ ವಾಲಿ ರಾಮನ ಸಂವಾದದಲ್ಲಿ. ಮೊದಲು ಅವನ ಎಲ್ಲ ಹೇಳಿ, ವಾಲಿ, ನಮ್ಮಿಬ್ಬರ ಮಧ್ಯದಲ್ಲಿ ನೀನ್ ಯಾಕೆ ಬಂದೆ? ನಮ್ದು ನಾವು ನೋಡ್ಕೊಡ್ತೀವಿ. ಯು ಆರ್ ಥರ್ಡ್ ಪರ್ಸನ್, ಯು ಹ್ಯಾವ್ ನೋ ಬಿಸ್ನೆಸ್ ಇನ್ ದಿಸ್. ಹೋಗ್ಲಿ, ನನ್ನನ್ನೇನೋ ಆಹಾರಕ್ಕೆ ನೀನು ಕ್ಷತ್ರಿಯ, ಕಾಡಿನಲ್ಲಿ ಬೇಟೆಯಾಡ್ತಿಂದ್ರೆ ಕೋತಿ ಮಾಂಸ ಯಾರು ತಿನ್ನೋಲ್ಲ. ಹೀಗೆ ಎಲ್ಲ ಅವನ ಇದನ್ನೆಲ್ಲ ಹೇಳಿ ರಾಮ ಅಧರ್ಮಿ ಅನ್ನೋದಕ್ಕೆ ಅವನು ಪ್ರಯತ್ನ ಪಟ್ಟ. ಎಲ್ಲ ರಾಮ ಸುಮ್ಮನೆ ಎಲ್ಲ ಕೇಳ್ಬಿಟ್ಟು, ಆಯ್ತಾ ನಿಂದೆಲ್ಲ, ಈಗ ನಾನು ಹೇಳ ಕೇಳು ಅಂತ ಹೇಳಿ ಅವನಿಗೆ ಸರಿಯಾದಂತ ವಿವೇಕವನ್ನು ತಿಳಿಸ್ತಾನೆ. ನೀ ಮಾಡಿದ್ ಸರಿನೋ, ದೊಡ್ಡವನು ನೀನು, ತಮ್ಮನ ಹೆಂಡತಿಯನ್ನ ಇಟ್ಕೊಂಡಿಯಲ್ಲ, ನೀವಿಬ್ರು ವ್ಯಾಜ್ಯ ಅದು ಮಾಡಿದ್ರಿ, ಆಯ್ತು, ಹೊಡೆದಾಡಿದ್ರಿ, ಆದ್ರೆ ಮಾಡಿದ್ದೇನು ಅಪರಾಧ? ಯಾವಳನ್ನ ತನ್ನ ಮಗಳಂತೆಯೋ ಇವಳಂತ ನೋಡ್ಬೇಕಾದವಳನ್ನ ಪತ್ನಿಯಾಗಿ ನೀನು ಅವಳನ್ನ ಬಲಾತ್ಕಾರವಾಗಿ ಇಟ್ಕೊಳ್ಳೋದಕ್ಕೆ ಸರಿ? ಅವನನ್ನ ತಳ್ಳಿಬಿಟ್ಟು ಹೊರಕ್ಕೆ ಇನ್ನೊಬ್ಬರ ಪತ್ನಿಯನ್ನ ಅಪಹರಿಸಿದ್ರೆ ಏನು ಅಂದ್ರೆ ಇದೆ? ಒಂದ್ ಮಾತು ಹೇಳ್ತಾಳೆ ಇವಳು, ಇನ್ನೊಬ್ಬರ ಭಾರ್ಯೆಯನ್ನ ಸ್ಪರ್ಶಿಸಿದವನು ದೂರದಲ್ಲೇ ಮರ್ಯಾದೆಯಿಂದ ಕೈ ಮುಗಿಬೇಕಷ್ಟೇ, ಹೋಗಿ ಹಗ್ಗಿಂಗ್ ಅಲ್ಲ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು
ಎಷ್ಟು ಕಣ್ಮುಚ್ಕೊಂಡು ನಾವು ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ಎಷ್ಟು ಆನಂದದಿಂದ ಆಹಾ ದಿಸ್ ಇಸ್ ದಿ ಪ್ರೆಸೆಂಟ್ ಡೇ, ಇದು ಹೀಗಿದ್ರೇನೇನೆ ಸರಿಯಾದ್ದು ಅಂತ ಅಂದ್ಬಿಟ್ಟು ತಗೊಳ್ತೀವಲ್ಲ, ಇಂತಹ ಮೂರ್ಖತನ ಇದಕ್ಕಿಂತ ಕೀಳಾದ ಬೇಕೆ ಅಂತ. ತಾತ ಮೊಮ್ಮಗನೋ ಮೊಮ್ಮಗಳನ್ನು ಅಥವಾ ಪತಿ ಪತ್ನಿಯನ್ನ, ಅಣ್ಣ ತಮ್ಮಂದಿರು ಇವುಗಳಲ್ಲಿ ಇದ್ರಲ್ಲಿ ಸರಿ. ಆದ್ರೆ ಮತ್ತೊಬ್ಬರ ಪತ್ನಿಯನ್ನ, ಈಗ ಅಣ್ಣ ತಮ್ಮನ ಹೆಂಡತಿಯನ್ನು ತಪ್ಕೊಳ್ಬಹುದಾ? ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್ ಅಲ್ಲೂ ಕೂಡ. ಇನ್ನೂ ಧರ್ಮ ಸೂಕ್ಷ್ಮ ಎಷ್ಟು ಹೇಳುತ್ತೆ ಅಂದ್ರೆ, ವಯಸ್ಸಿಗೆ ಬಂದಂತಹ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಜೊತೆಯಲ್ಲಿ ಮೈ ಮುಟ್ಕೊಂಡು ಕೂತ್ಕೋಬಾರದು ಅಂತಿದೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಬರಬಾರದು. ಪುರುಷ ಸ್ತ್ರೀಗೆ ಸಹಜವಾಗಿ ಪರಸ್ಪರ ಆಪೋಸಿಟ್ ಲೈಕ್ ಬರುವಂತಹದ್ದು ಸೃಷ್ಟಿಯ ನಿಯಮದಲ್ಲಿ. ಹಾಗಂತ ವಿವೇಕ ಇಲ್ಲದೆ ಯಾವ್ದೋ ಮಾಡೋದಕ್ಕಾಗುತ್ತೆ? ನಾಯಿಯನ್ನು ತುಂಬಾ ಕೀಳಾಗಿ ಯಾಕೆ ನೋಡಿದ್ದು ಅಂದ್ರೆ, ಈಗ ಒಂದು ನಾಯಿಗೆ 4 ಮರಿಗಳು ಹುಟ್ಟಿದೆ, ಅದರಲ್ಲಿ ಅದು ಗಂಡು ದೊಡ್ಡದಾಗಿದೆ, ಆಮೇಲೆ ಅದು ಅದೇ ತಾಯಿಯೊಂದಿಗೆ ಸೇರುತ್ತೆ. ಈ ರೀತಿಯ ವ್ಯವಹಾರ ಮನುಷ್ಯರಲ್ಲಿ ಆಗ್ಬಾರ್ದು. ತನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರನ್ನು ತಾಯಿಯಂತೆ ಗೌರವಿಸುವಂತ ವಿದುರ ನೀತಿನಲ್ಲಿ ಹೇಳ್ತಾನೆ. ಇನ್ನು ಅನೇಕ ಕಡೆ ಬರುತ್ತಿದ್ದು ಸ್ತ್ರೀ ಧರ್ಮಗಳನ್ನು ಹೇಳ್ಬೇಕಾದ್ರೆ ಅವರವರ ಲಿಮಿಟ್ಸ್ ಅನ್ನ ದಾಟಿ ಅವರು ಬರಬಾರದು. ಭಾವಗೀತೆಗಳಲ್ಲಿ, ಜನಪದ ಸಾಹಿತ್ಯದಲ್ಲಿ, ಹಳ್ಳಿಗಳ ಮಾತುಗಳಲ್ಲಿ ಹೇಳ್ತಾನೆ, ಹೆಣ್ಣಾಗಿ ಹುಟ್ಟಿದೀಯಾ, ಹೆಣ್ಣಾಗಿ ಇರೋದನ್ನ ಕಲಿ ನೀನು ಅಂತ. ಹೆಣ್ಣಿನ ಬಾಳು ಹಣ್ಣಿನ ಹೋಳು, ಜಾರಿದ್ರೊಮ್ಮೆ ಮಣ್ಣಿನ ಧೂಳು, ಇವೆಲ್ಲ ಶೀಲ ಅನ್ನೋದು ಬರೀ ಹೆಣ್ಣಿಗೆ ಮಾತ್ರ, ಪುರುಷನಿಗಿರಬಾರ್ದು. ಇಷ್ಟು ಮುಖ್ಯ ಎಲ್ಲವೂ ಅಂತ ಧರ್ಮರಾಜನಿಗೆ ಗೊತ್ತಿರ್ಲಿಲ್ವಾ ಇದೆಲ್ಲ? ನಾನು ಇವಾಗ ಸಾಯೋದೇ ಬೆಟರು, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಈ ಥಾಟ್ ಬರಬಹುದೇ? ಬಂಧುಗಳ ನಾಶ ಅವನಿಂದನೇ ಆಯ್ತು ಅಂತ ಎಲ್ಲವನ್ನು ತಾನು ಆರೋಪಿಸಿಕೊಂಡು ಮತ್ತೆ ಯುದ್ಧ ಯಾಕೆ ಮಾಡಿದ್ದಾರೆ? ಹೊರದೇಶದಿಂದ ಬಂದಿದ್ದು ಎಲ್ಲ ಚೆನ್ನಾಗಿದೆ ಅನ್ನುವಂಥ ಭ್ರಮೆ ಇದೆಯಲ್ಲ, ಪರ್ಟಿಕ್ಯುಲರ್ಲಿ ಇಂದಿನ ಜನರೇಷನ್ ಇವರಿಗೆ, ಎಲ್ಲರಿಗೂ ಅಷ್ಟೇ. ಈಗ ಯಾರೋ ಕನ್ನಡದಲ್ಲಿ ಮಾತಾಡ್ತಾನೆ, ನೀವು ಇಂಗ್ಲಿಷ್ ಶುರು ಮಾಡ್ಬಿಡಿ, ಅವಾಗ ಏನು ಗೌರವ ಅವನಿಗೆ, ಅದು ಏನ್ ಹೇಳ್ತಾ ಇದ್ದಾನೆ ವಿಷಯ ಅನ್ನೋದು ಬೇಡ, ಇಂಗ್ಲಿಷ್ ಮಾತಾಡೋದು ಅಷ್ಟೇ. ಪಾಶ್ಚಾತ್ಯರ ದಾಸ್ಯಕ್ಕೆ ನಾವು ಇಷ್ಟು ಮಟ್ಟಿಗೆ ಆಗೋಗಿದ್ದೀವಿ ಅಂತಂದ್ರೆ, ಈಗ ಹೊರದೇಶದಲ್ಲಿ ಇರೋರೆಲ್ಲ ಏನೋ ಬೃಹಸ್ಪತಿಗಳ, ಅವರು ಎಲ್ಲ ನ್ಯಾಯ ಧರ್ಮ ಇದರಲ್ಲೇ ನಡೆಯೋರ. ರಾತ್ರಿ ಹೊತ್ತು 12 ಗಂಟೆನಲ್ಲೂ ಸಿಗ್ನಲ್ ಅನ್ನು ಕ್ರಾಸ್ ಮಾಡಲ್ಲ, ಅವನ್ ನಿಲ್ಲಿಸ್ತಾನೆ. ಇದನ್ನ ನಾವು ಜೋರಾಗಿ ಹೇಳ್ಕೊಳ್ತೀವಿ, ಅವನೇನಾದ್ರು ಎಕ್ಸೈಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತೇನು? CCTV ಇದೆ, ಅವನ್ ನಂಬರ್ ಹಾಕೊಂಡು ಒಂದು ಸೋಷಿಯಲ್ ನಂಬರ್ ಹಾಕ್ಬಿಟ್ಟು ಎಲ್ಲದಕ್ಕೂ ಹಾಕ್ತಾರೆ. ಅವನಿಗೆ ಮನೆ ಬಾಡಿಗೆ ಸಿಗೋಲ್ಲ, ಎಲ್ಲ ಇನ್ಶೂರೆನ್ಸ್ ಇದರದೆಲ್ಲ ಜಾಸ್ತಿ ಆಗುತ್ತೆ ವೈಲೇಟ್ ಮಾಡಿದ್ರೆ. ಅವನು ಸಭ್ಯತೆಯಿಂದಲ್ಲ, ದಂಡಕ್ಕೆ ಹೆದರಿ ನಡೆಸಿರುವಂತಹದ್ದು. ಅಲ್ಲಿ ಕ್ರೈಮ್ ಅದು ಇದು ನಡೆಯೋದೇ ಇಲ್ಲವೇ? ಅಧರ್ಮಗಳು ಯಾಕೆ ಮಾಡೋಲ್ಲ ಬೇರೆಯವರು ಅಂದ್ರೆ, ದಂಡ ಅದು ಆಳೋದು ಪನಿಷ್ಮೆಂಟ್ ಇರಬೇಕು. ರಾಮ ವಾಲಿಗೆ ಹೇಳೋದ್ರ ಅದನ್ನೇ ಹೇಳ್ದ, ಇಡೀ ಭೂಮಂಡಲಕ್ಕೆ ಈಗ ಭರತ ರಾಜ, ಅವನ ಪ್ರತಿನಿಧಿಯಾಗಿ ನಾನು ಕಾಡಿಗೆ ಬಂದವನು, ನಾನು ಕಾಡಿನ ರಾಜ, ಅವನು ನಾಡಿನ ರಾಜ. ಈ ನಾಡಿನಲ್ಲಿ ಅಥವಾ ಕಾಡಿನಲ್ಲಿ ಎಲ್ಲೇ ಅಧರ್ಮ ನಡೆದರೆ ಅದನ್ನ ನೋಡಿ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕಾದದ್ದು ನನ್ನ ಕರ್ತವ್ಯ. ಮಾಡದೇ ಇದ್ರೆ ನಾನು ಕರ್ತವ್ಯ ಭ್ರಷ್ಟನಾಗ್ತೇನೆ. ನೀ ಮಾಡಿದ್ದು ತಪ್ಪು ಸರಿ ಅನ್ನೋದನ್ನ ವಿವೇಚಿಸಿ ಅದಕ್ಕಾಗಿ ನಿನಗೆ ಮರಣದಂಡನೆಯನ್ನ ಈ ಬಾಣದಿಂದ ನಾನು ಬಿಟ್ಟು ಮಾಡಿದ್ದು. ಇದರಿಂದ ಏನು ಅಂದ್ರೆ, ನಾನು ನಿನಗೆ ಐ ಆಮ್ ಡೂಯಿಂಗ್ ಎ ಫೇವರ್, ನಿನ್ನನ್ನು ಆ ಪಾಪದಿಂದ ಮುಕ್ತಿಗೊಳಿಸ್ತಾ ಇದ್ದೇನೆ ಈ ಶಿಕ್ಷೆಯಿಂದ. ಬದುಕಬೇಕಾ ನೀನು? ಇನ್ನು ಬೇಕಿದ್ರೆ ತೆಗಿತೇನೆ ಬಾಣವನ್ನ ಅಂತ ಅವನ ಬಾಯಿನಲ್ಲೇ ಬರುತ್ತೆ. ರಾಮನೇ ಮಾಡಿದ್ದೆಲ್ಲ ಸರಿ, ನಾನು ತಪ್ಪು ಮಾಡಿದೆ, ನೀನು ನನಗೆ ಅದನ್ನು ಅರಿವು ಮಾಡಿಕೊಟ್ಟೆ, ನಿನಗೆ ಧನ್ಯವಾದ ಅಂತ ಹೇಳಿ ಸುಗ್ರೀವನನ್ನಂತ ಕರೆದು ಕ್ಷಮೆಯನ್ನು ಕೇಳ್ತಾನೆ. ಅಲ್ಲಿ ತನಕ ಹೊಡೆದಾಡಿದ್ದು ವಿವೇಕ ಯಾವುದು? ಇದು ಧರ್ಮ ಇವುಗಳನ್ನ ಅನುಸರಿಸಿ ಮಾಡುವಂತಹದ್ದು.
ಹಿಂದೆ ಬ್ರಹ್ಮನೇ ಭಾರ್ಗವನಿಗೆ ಈ ಮೇಲಿನ ನೀತಿ ವಾಕ್ಯಗಳನ್ನು ಹೇಳಿದ್ದಾನೆ. ಬ್ರಹ್ಮ ಭಾರ್ಗವನಿಗೆ ಶುಕ್ರ ನೀತಿ ಅಲ್ಲೂ ಬರುವಂತಹದ್ದು. ಸ್ವಧರ್ಮದಲ್ಲಿ ನಡೆಯುತ್ತಿರುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರ ಮನೆಗೆ ನುಗ್ಗಿ ಬಲಾತ್ಕಾರದಿಂದ ಕೊಲೆ ಮಾಡಲು ಯತ್ನಿಸುವುದು, ಇತರರಿಗೆ ವಿಷ ಇಕ್ಕುವುದು, ಕುಡಿಯಬಾರದ ಮತ್ತು ತಿನ್ನಬಾರದ ವಸ್ತುಗಳನ್ನು ಕೊಡುವುದು, ಮನೆಗೆ ಬೆಂಕಿ ಕೊಡುವುದು, ಇಂತಹ ಕಾರ್ಯಗಳಿಗೆ ಪ್ರವರ್ತಿಸತಕ್ಕವರನ್ನ ರಾಜನು ಕೊಂದೇ ಬಿಡಬೇಕು. ತ್ಯಜೇದೇಕಾದ್ ಕುಲಸ್ಯಾರ್ತೆ ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತೆ ಆತ್ಮಾರ್ತೆ ಪೃಥ್ವೀನ್ ತ್ಯಜೇತ್ ಅಂತ ಒಂದು ಸುಭಾಷಿತ. ಸುಭಾಷಿತ ಅಂದ್ರೆ ಏನು ಇದೆ ಪುರಾಣದ ಉಲ್ಲೇಖಗಳು. ಒಂದು ತ್ಯಜೇದೇಕಾದ್ ಕುಲಸ್ಯಾರ್ತೆ, ಒಂದು ಕುಟುಂಬದಲ್ಲಿ ಒಬ್ಬನಿಂದ ಆ ಕುಟುಂಬದ ನೆಮ್ಮದಿ ಹಾಳಾಗ್ತಾ ಇದೆ ಅಂದ್ರೆ ಕಿಕ್ ಹಿಮ್ ಔಟ್ ಆಫ್ ದಿ ಫ್ಯಾಮಿಲಿ. ಹಾಗೆ ಒಂದು ಗ್ರಾಮದಲ್ಲಿ ಒಂದು ಕುಟುಂಬದಿಂದ ಎಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೆ ಮಿಕ್ಕವರು ಸೇರ್ಕೊಂಡು ಆ ಊರಿಂದ ಅವನನ್ನು ಹೊರಗಡೆ ಓಡಿಸ್ಬೇಕು, ಗಡೀಪಾರ ಅವ್ರಿಗೆ. ಅದು ಅನ್ಯಾಯ ಅಲ್ಲ. ಅಯ್ಯೋ ಪಾಪ ಅವರೊಬ್ಬರ ಮೇಲೆ ಎಲ್ಲರೂ ಇದು ಮಾಡೋದು ಅಂತಲ್ಲ. ಧರ್ಮ ಯಾವುದು? ಈಗ ಯಾರೋ ಒಬ್ಬ ಅಪರಾಧಿ ಪ್ರೂವ್ ಆಗಿದೆ, ಅವನನ್ನ ಶಿಕ್ಷೆ ಮಣ್ಣು, ಅಯ್ಯೋ ಪಾಪ ಅವನನ್ನು ಇವತ್ತು ಮರಣದಂಡೆಗೆ ಏರಿಸ್ಬಿಡ್ತಾರಂತೆ ಅಂತ ನೀವು ಅವನಲ್ಲಿ ಅನುಕಂಪೆಯನ್ನು ತೋರಿಸಿದ್ರೆ ಅವನ ಪಾಪದಲ್ಲಿ ನಿಮ್ಗೊಂದು ಭಾಗ ಬರುತ್ತೆ. ಹಿ ಡಿಸರ್ವ್ಸ್ ಇಟ್. ಶಿಕ್ಷೆಯಾದವನ ಬಗ್ಗೆ ಅನುಕಂಪೆ ಬೇಡ. ಧರ್ಮ ಉಳಿಬೇಕಾದ್ರೆ ಇದು. ಕೃಷ್ಣ ಇದನ್ನು ಬಹಳ ಚೆನ್ನಾಗಿ ತೋರಿಸಿದ. ತನ್ನ ಜೀವನದಲ್ಲೇನೆ ಮಾಡಿ ಮುಳ್ಳಿನಿಂದಲೇ ತೆಗೆದು ಕಪಟ ಮೋಸಗಳನ್ನು ನಡೆದವರಿಗೆ ಅಲ್ಲಿ ಮೋಸ ಮಾಡಿದ್ರೆ ತಪ್ಪಾಗೋದಿಲ್ಲ. ಅದು ನಮ್ಮ ಸಂಪ್ರದಾಯದ ಪ್ರಕಾರ ಈ ಕಾಲಕ್ಷೇಪಗಳ ಇದರಲ್ಲಿ ಮಾಡಿದಾಗ ಹೇಳೋದೇನು ಅಂತಂದ್ರೆ, ಭಗವಂತನ ಯಾವುದೇ ಅವತಾರಗಳಲ್ಲಿ ಅವನು ಏನೇ ಮಾಡಿದ ಕೆಲಸ ಎಲ್ಲವೂ ಫುಲ್ಲಿ ಜಸ್ಟಿಫೈಡ್. ಎಲ್ಲೂ ಅವನ ಮೇಲೆ ಒಂದೇ ಒಂದು ದೋಷದ ಆರೋಪಣೆ ಮಾಡೋಕ್ಕಾಗಲ್ಲ. ರಾಮ ಮರ್ಯಾದಾ ಪುರುಷೋತ್ತಮ, ಕೃಷ್ಣನೂ ಅಷ್ಟೆ. ಕೃಷ್ಣ ಮಾಡಿದ ಎಲ್ಲ ಕೆಲಸಗಳು ಕೂಡ ಜಸ್ಟಿಫೈಡ್. ದೋಷವನ್ನು ಅವನ ಮೇಲೆ ಹೇಳಿದ್ರೆ ಇವರು ಮೂರ್ಖರಾಗ್ತಾರೆ ಹೇಳುವಂತವ್ರು. ಪ್ರಾಣಾಂತಿಕವಾದಂತ ರೋಗ ಬಂದಿದೆ, ಅದಕ್ಕಾಗಿ ಒಂದು ಶಸ್ತ್ರಕ್ರಿಯೆ ಅಗತ್ಯ ಅಂತಂದಾಗ ಕತ್ರಿ ತಗೊಂಡು ಎಲ್ಲ ಮಾಡಿ ಕತ್ತರಿಸ್ತಾರೆ, ತೆಗಿತಾರೆ, ಆ ಭಾಗವನ್ನ ಕಿತ್ತು ಬಿಸಾಡ್ತಾರೆ. ಉದ್ದೇಶ ಏನು? ಅವನನ್ನು ರಕ್ಷಿಸ್ಬೇಕು ಅಂತ, ಅವನು ಕೊಲ್ಲಬೇಕು ಅಂತಲ್ಲ. ಕಾಲಿನಲ್ಲಿ ಗ್ಯಾಂಗ್ರೀನ್ ಆಗಿದೆ, ಬೆರಳಿಗೆ ಆಪರೇಟ್ ಮಾಡಿ ತೆಗಿಬೇಕು. ಅಯ್ಯೋ ಬೇಡ, ನನ್ ಬೆರಳು ಹೋಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಬೇರೆ ಕಾಲಷ್ಟೇ ಅಲ್ಲ, ಪ್ರಾಣವೇ ಹೋಗುತ್ತೆ ಕಡೆಗೆ, ಶರೀರವೇನೆ. ಆಪರೇಷನ್ ಈ ರೀತಿದು ಖಂಡಿತ ಆಗಬೇಕಾದ್ದು. ವಿವೇಕ ಹೇಳ್ತಿರೋ ಯಾರು? ದ್ರೌಪದಿ. ಪತಿಯು ಪತ್ನಿಯ ಮಾತನ್ನು ಕೇಳಿಸ್ಕೋಬೇಕೆ? ಖಂಡಿತ. ಒಳ್ಳೇದೇನಿದ್ರು ಕೂಡ ಯಾರೇ ಹೇಳಿ, ಅದರಲ್ಲೂ ವಿಶೇಷವಾಗಿ ಏನೇ ಕೆಲಸವನ್ನು ಮಾಡ್ಬೇಕಾದ್ರೆ ಪತ್ನಿಯ ಸಜೆಷನ್ ತಗೊಂಡು ಅದನ್ನ ಮಾಡುವಂತದ್ದು ವಿವೇಕ. ವಿವೇಕಿಯಾದವನು ಅದು. ಸಹಜವಾಗಿ ಸ್ತ್ರೀಯರು ಭಾವಕರು ಇದೆಲ್ಲ. ಸೊ ಅವಳು ಹೇಳಿದ್ದನ್ನ ವಿಚಾರ ಮಾಡಿ ನಿಂದಕ್ಕೆ ಪೂರಕವಾಗಿದೆಯಾ. ಇದಕ್ಕಾಗೇನೆ ಗೃಹಸ್ಥಾಶ್ರಮದಲ್ಲಿ ಹೇಳ್ಬೇಕಾದ್ರೆ ಇವಳಿಗೆ ಏನ್ಸಿದೆಯೋ ಪತ್ನಿಗೆ ಅವಳದು ಎಲ್ಲವೂ ಕೂಡ ಸ್ಥಿರಾಚಾರ ಸ್ವತ್ತುಗಳು, ಅವಳು ಶರೀರ ಆತ್ಮ ಎಲ್ಲ ಸೇರಿದಂತೆ ಅವನಿಗೆ ಸೇರಿದ್ದು. ಹಾಗೆ ಅವನದು ಏನೇನಿದೆಯೋ ಎಲ್ಲವೂ ಇವನಿಗೆ ಸೇರಿದ್ದು. ನ ಜಾಯ ದಂಪತ್ಯೋ ಭಾಗೋ ಅಸ್ತಿ. ಪತಿ ಪತ್ನಿಯರಲ್ಲಿ ಭಾಗ ಇರಬಾರದು. ಏನೋ ಮಾತು ಅಭಿಪ್ರಾಯ ಅದು ಇದರಲ್ಲಿ ಭಿನ್ನ ಅಭಿಪ್ರಾಯಗಳಿದ್ರು ಕೂಡ ನಿಧಾನವಾಗಿ ವಿಚಾರಣೆ ಮಾಡಿ ಒಬ್ಬರೊಬ್ಬರು ತಮ್ಮ ತಮ್ಮ ಈ ಈಗೋ ಅನ್ನೋದನ್ನ ಬಿಟ್ಟು ಧರ್ಮಕ್ಕೆ ವಿರುದ್ಧವಾದ ಕೆಲಸ ಇಬ್ರು ಮಾಡಬಾರ್ದು. ಬರೀ ಹೆಣ್ಣಿಗೆ ಮಾತ್ರ ಅಲ್ಲ, ಪುರುಷನಿಗೂ ಇದು ಹೇಳಿದ್ದು. ಇಬ್ಬರು ಸಮಾನವಾಗಿ ಎದುರುಪಡುವಂತವ್ರು. ನಮ್ಮದು ಸ್ತ್ರೀ ಸಂಪ್ರದಾಯ ಅಂತ. ಸ್ತ್ರೀ ಸಂಪ್ರದಾಯ. ಶ್ರೀ ಅಂತಂದ್ರು ವಿಶಿಷ್ಟ ಅದ್ವೈತದಲ್ಲಿ ಏನು ಶ್ರೀ ಸಂಪ್ರದಾಯ ಅಂದ್ರೆ ಹೆಣ್ಣಿಗೆ ಉತ್ತಮವಾದಂತ ಸ್ಥಾನವನ್ನು ಕೊಟ್ಟಿದ್ದು. ಉತ್ತಮ ಅರ್ಧ ಪತ್ನಿ. ಪತ್ನಿಯ ಒಳ್ಳೆಯ ಸಲಹೆಗಳನ್ನ ಪಾಲಿಸಿಕೊಂಡು ಬಂದ್ರೆ ಇವನು ಉದ್ಧಾರ ಆಗ್ತಾನೆ. ಬೇಕಾದಷ್ಟಾನೆ ಇದರಲ್ಲಿ ನಮ್ಮ ಜೀವನದಲ್ಲೇ ನೋಡ್ತೀವಿ ನಾವು. ಒಳ್ಳೆ ಸಜೆಷನ್. ನಾನು ಈ ರೀತಿ ಅವಾಗ ಏನು ಆ ಡಿಸಿಷನ್ ತಗೊಂಡು ಮಾಡ್ಬಿಟ್ಟಿದ್ರೆ ಏನಾಗಿರೋದು, ಅವಳು ವಿವೇಕ ಹೇಳಿದ್ಲು, ಅದರಿಂದ ಆಯ್ತು ಅಂತ.
ಡಿಸಿಷನ್ ಅವಳದೇ ಆಗ್ಬಾರ್ದು. ನೋಡಿ ಇದು ಸೂಕ್ಷ್ಮ ಹೇಗಿದೆ ಅಂದ್ರೆ, ಡಿಸಿಷನ್ ತಗೊಳ್ಳೋ ನೀವನು, ಸಜೆಷನ್ ಕೊಡೋಳು ಅವಳು. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ. ಕರಣ ಅಂದ್ರೆ ಏನು? ಸಜೆಷನ್ಸು ಇವುಗಳನ್ನು ಕೊಡುವಂತ, ಕಿವಿನ ಹೇಳುವಂತ. ಕ್ಷಮೆಯ ಧರಿತ್ರಿ, ಷಾಡ್ಗುಣ್ಯ ಈಗ ಅವಳು ಧರ್ಮಪತ್ನಿ ಅಂತ ಆ ಶ್ಲೋಕದಲ್ಲಿ ಬರುವಂತ ನಿರ್ಧಾರಗಳನ್ನು ತಗೋಬೇಕಾರೆ ಭಾವೋದ್ವೇಗಗಳಿಂದ ಆಗಬಾರದು. ಏನು ಆ ಉದ್ವೇಗಕ್ಕೆ ಸಿಕ್ಕಿ ಏನನ್ನು ಹೇಳ್ತಾರೆ ಅದನ್ನ ಪಾಲಿಸಿದಂತ ಪತಿ ಆಮೇಲೆ ಇಬ್ರು ಪಶ್ಚಾತ್ತಾಪ ಪಡ್ತಾರೆ, ಛೇ ನಾನ್ ನಿಮ್ಮನ್ನ ಅಷ್ಟೊಂದು ಹೇಳಿ ಪ್ರಚೋದಿಸಿ ಅದ್ ಮಾಡಬಾರ್ದಾಗಿತ್ತು ಅಂತ. ಈ ತರದ್ದು ಆಗಿರೋದು ಉಂಟು ಅನೇಕ ಕಡೆ. ಸೊ ಅದಕ್ಕೆ ಏನು ಒಂದು ಯಾರ್ಡ್ ಸ್ಟಿಕ್ ಅಂದ್ರೆ, ಧರ್ಮವನ್ನ ಅತಿಕ್ರಮಿಸಿ ನೀವಿಬ್ರು ಮಾಡಬೇಡಿ. ಒಬ್ಬರನ್ನೊಬ್ಬರು ಗೌರವಿಸಿ. ಸಖಾ ಸಪ್ತಪದ ಭೌಮ ಸಖ್ಯಂತೆ ಗಮೇಯಂ. ಇಬ್ಬರು ತಮ್ಮ ಸ್ವಾರ್ಥವನ್ನು ಬಿಟ್ಟು ಕುಟುಂಬದ ರಕ್ಷಣೆ, ಕುಲದ ಮರ್ಯಾದೆ ಇವುಗಳಿಗೆ ವಿರುದ್ಧವಾಗಿ ನಡೀಬಾರದು. ಲೋಕದ ಮಾತನ್ನ ಮೀರಿ ಹೋಗ್ಬಾರ್ದು. ಲೋಕಾಭಿಪ್ರಾಯ, ಲೋಕಹಿತ ಅದು ಪ್ರಧಾನವಾಗಬೇಕು. ಸಭ್ಯತೆಯನ್ನು ಮೀರಿ ನಡೆಯಬಾರದು ಎಲ್ಲ ಮಾತುಗಳು. ಬಲಾತ್ಕಾರದಿಂದ ಹೆಂಗಸರ ತಲೆಗೂದಲಿಗೆ ಕೈ ಇಕ್ಕುವಾಗಲು, ಗೋ ಬ್ರಾಹ್ಮಣರನ್ನು ವಧಿಸುವಾಗಲು, ಅವನು ಸಾಕ್ಷಾತ್ ಪಿತಾಮಹ ಬ್ರಹ್ಮನೇ ಆಗಿದ್ರು ಕೂಡ ರಾಜನು ಇವನನ್ನ ಎದುರಿಸಿ ಕೊಲ್ಲಬೇಕೆಂಬ ವಿಧಿ ಉಂಟು. ಇನ್ನು ಆ ಪಾಪಾತ್ಮರ ವಿಷಯದಲ್ಲಿ ಹೇಳುವುದೇನು? ರಾಜರು ನಡೆಯತಕ್ಕ ಮಾರ್ಗವೇ ಇದು. ಇದಲ್ಲದೆ ಗೋಬ್ರಾಹ್ಮಣರಾಗಲಿ, ದೇಶವನ್ನಾಳತಕ್ಕ ರಾಜನಿಗಾಗಲಿ ವ್ಯಸನವು ಪ್ರಾಪ್ತವಾದಾಗ, ರಾಜ್ಯಕ್ಕೆ ನಾಶ ಉಂಟಾಗುವ ಸ್ಥಿತಿ ಬಂದಾಗ, ತನ್ನ ಶರೀರವನ್ನು ಕಾಪಾಡಿಕೊಳ್ಳಬೇಕಾದಾಗ, ಸ್ತ್ರೀಯರ ಆಕ್ರಂದವನ್ನು ಕೇಳಿದಾಗ ಬ್ರಾಹ್ಮಣನಾದರೂ ಯುದ್ಧಕ್ಕೆ ಸಿದ್ಧವಾಗಬೇಕು ಎಂದು ನೀತಿ ಉಂಟು. ರೂಪಾಬೈನಲ್ಲಿ ಹೇಳ್ಬೇಕಾದ್ರೆ ಬಂತು, ಶತ್ರುಗಳು ಎಲ್ಲಿದ್ದಾರೋ ಅಲ್ಲೇ ಹೋಗಿ ಅವರನ್ನು ಅಡಗಿಸುವಂತ ಶಾಸ್ತ್ರ ತೇಜಸ್ಸು ಉಂಟು ಗೋಪಾಲಕರಿಗೆ. ಗೋಪಾಲಕರಿಗೆ ಯುದ್ಧ ಮಾಡೋದು ಸಹಜ ಧರ್ಮ ಅಲ್ಲ, ಪಶು ಸಂಗೋಪನೆ ಅವರದು. ಆದರೆ ಯಾರಾದ್ರೂ ಮೈ ಮೇಲೆ ಬೀಳಕ್ ಬಂದ್ರೆ ಅವರನ್ನ ಅಲ್ಲೇನೆ ಮುಗಿಸಿ ಬರುವಂತ. ಆಸ್ಟ್ರೇಲಿಯಾದಲ್ಲಿ ಒಂದು ಇದನ್ನ ಕೇಳಿದ್ದೆ ನಾನು. ವಯಸ್ಸಿಗೆ ಬರೋದು ಮಕ್ಕಳು 16 ವರ್ಷ ಇದ್ರದಾದಾಗ ದೇ ಹ್ಯಾವ್ ಟು ಸರ್ವ್ ಇನ್ ದಿ ಆರ್ಮಿ. ಇಟ್ಸ್ ಎ ಮಸ್ಟ್ ಕಂಡೀಷನ್ ಅಲ್ಲಿದ್ದವರಿಗೆಲ್ಲ. ನಮ್ಮ ಧರ್ಮದಲ್ಲೂ ಕೂಡ ಹೇಳೋದಷ್ಟೇ, ಬ್ರಾಹ್ಮಣನೇ ಆಗಿರ್ಲಿ, ಇವನಿಗೆ ಈ ಧರ್ಮ ಅಲ್ಲ, ಈ ಅಶ್ವತ್ಥಾಮ ತಗೊಂಡಿದ್ದು ಇಟ್ ಈಸ್ ರಾಂಗ್. ಬ್ರಾಹ್ಮಣನಾಗಿ ಅವನ ಧರ್ಮ ಏನು? ಷಟ್ಕರ್ಮ ನಿರತ ಬ್ರಾಹ್ಮಣ. ಆದರೆ ದೇಶಕ್ಕೆ ಆಪತ್ತು ಒದಗಿದಾಗ ಇವನು ಶಸ್ತ್ರವನ್ನು ಹಿಡಿಬೇಕು. ಮಾತಿಲ್ಲಿ ದ್ರೌಪದಿ ಹೇಳ್ತಾ ಇದ್ದಾಳೆ, ನೀತಿಶಾಸ್ತ್ರದಲ್ಲೂ ಇದೆ. ಆದ್ರೆ ಎಲ್ಲ ಸಮಯದಲ್ಲೂ ಅದನ್ನು ಹಿಡ್ಕೊಳ್ಳೋದಲ್ಲ. ಜಾತಿಯಲ್ಲಿ ಬ್ರಾಹ್ಮಣನಾಗಿದ್ರು ಧರ್ಮವನ್ನು ಬಿಟ್ಟು ಹೋದ ಆದ ತಾಯಿಯನ್ನ ಕೊಲ್ಲಲೇಬೇಕು. ಯಾರು ಇಲ್ಲಿ ಹೇಳ್ತಾ ಇರೋದು? ಅಶ್ವತ್ಥಾಮನನ್ನ. ಬೇರೆ ಕಾಲಗಳಲ್ಲಿ ಬ್ರಾಹ್ಮಣ ವಧೆ ಎಂಬುದನ್ನ ಮನಸ್ಸಿನಿಂದಲೂ ನೆನೆಸಬಾರದು. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತಂತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲಿ ಲೋಕ ಎಲ್ಲ ಕೂಡ ಚೆನ್ನಾಗಿದೆ ಅಂದ್ರೆ ಎಲ್ಲಿ ಹಸುಗಳು ಬ್ರಾಹ್ಮಣರು ನೆಮ್ಮದಿಯಿಂದ ಶಾಂತವಾಗಿ ಇದ್ದಾರವರು ಅಂತ. ಅವರ ಮೇಲೆ ಅತಿಕ್ರಮಗಳು ಅತ್ಯಾಚಾರಗಳು ನಡೀತು ಅಂತಂದ್ರೆ ಅದು ದೇಶಕ್ಕೂ ಒಳ್ಳೆಯದಲ್ಲ. ಗೋ ಬ್ರಾಹ್ಮಣನ ಕೊಲ್ಲೋದಕ್ಕಾಗಿ ಯತ್ನಿಸುವನು ಬ್ರಾಹ್ಮಣನಾದ್ರೂ ಕೂಡ ರಾಜನು ಅವನನ್ನು ಕೊಲ್ಲಬಹುದು. ಹಾಗೆಯೇ ರಾಜಮಂತ್ರವನ್ನು ರಕ್ಷಿಸೋದಕ್ಕಾಗಿ, ತನ್ನ ಕುಟುಂಬವನ್ನು ಬಿಡಿಸೋದಕ್ಕಾಗಿ ಕ್ಷತ್ರಿಯನು ಬ್ರಾಹ್ಮಣನ ಕೊಲ್ಲಬಹುದು. ಧರ್ಮಚ್ಯುತನು, ಕ್ರೂರನು, ಚೋರನು ಆದಂತ ಬ್ರಾಹ್ಮಣನನ್ನ ಕ್ಷತ್ರಿಯನು ಬಲಾತ್ಕಾರದಿಂದ ಯುದ್ಧದಲ್ಲಿ ಎದುರಿಸಬಹುದು. ವೇದ ಪಾರಂಗತನಾದ ಬ್ರಾಹ್ಮಣನಾಗಿದ್ರು ತನ್ನನ್ನು ಕೊಲ್ಲಲು ಮೇಲೆ ಬಿದ್ದು ಬರುವ ಆತ ತಾಯಿಯನ್ನ ನಿಶ್ಶಂಕೆಯಿಂದ ಕೊಲ್ಲಬಹುದು. ಆದ್ದರಿಂದ ವೇದವಿತ್ತಾದ ಬ್ರಾಹ್ಮಣನ ಕೊಂದೆ ಎಂಬ ಭ್ರೂಣ ಹತ್ಯೆ ಪಾಪವು ಅವನಿಗೆ ಬರೋದಿಲ್ಲ. ಬ್ರಹ್ಮ ಹತ್ಯೆ ಅಂದ್ರೆ ಇದೇನೆ ಪಂಚಮಹಾಪಾತಕಗಳಲ್ಲಿ ಬ್ರಾಹ್ಮಣನನ್ನ ಕೊಲ್ಲೋದು. ಭ್ರೂಣ ಹತ್ಯೆ ಪಾಪವು ಬರದು. ಶಾಂತನಾದ ಬ್ರಾಹ್ಮಣನನ್ನು ಮಾತ್ರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ
ಚಂಡಾಲಾದಿಗಳಲ್ಲಿ ಯಾವನು ಯಾವಾಗಲೂ ಒಂದು ಹುಲ್ಲು ಕಡ್ಡಿಯಿಂದಾದ್ರೂ ಹೊಡೆಯಬಾರದು. ಬ್ರಾಹ್ಮಣನಿಗೆ ಕೊಟ್ಟಂತಹ ಈ ಹಿರಿಮೆ ಯಾಕೆ ಅಂದ್ರೆ ಅವನ ಬ್ರಾಹ್ಮಣ್ಯವನ್ನ ಕಾಪಾಡಿ, ಯಾಕೆ ಯಾವಾಗಲೂ ಲೋಕದ ಹಿತವನ್ನೇ ಅವನು ಬಯಸುವಂತಹದ್ದು. ಸ್ವಾರ್ಥ ಇರಬಾರ್ದು ಅವನಿಗೆ, ಇನ್ನೊಬ್ಬರದನ್ನ ಆಸೆ ಪಡಬಾರದು. ಮಾಗ್ರದ ಕಸ್ಯ ಸಿಗ್ಧನಂ ನಿನ್ನೆನ ಮೊನ್ನೆನ ಬಂತಲ್ಲ ಈಶಾವಾಸ್ಯದಲ್ಲಿ ಬಂದಂತ ಮೊದಲನೇ ಶ್ಲೋಕ. ತೇನ ತ್ಯಕ್ತೇನ ಭುಂಜಿತಾಹ ಮಾಗ್ರದ ಕಸ್ಯ ಸ್ವಿಗ್ಧನಂ. ಇದು ಬರೀ ಬ್ರಾಹ್ಮಣಂಗೆ ಹೇಳಿದಲ್ಲ, ಎಲ್ಲ ಮನುಷ್ಯರಿಗೂ ಅನ್ವಯ, ಉಪನಿಷತ್ತಿನ ಮಾತು. ಸಾಧು ಬ್ರಾಹ್ಮಣನನ್ನ ದೊಣ್ಣೆಯಿಂದ ಹೊಡೆಯಲು ಕೈ ಎತ್ತಿದ ಮಾತ್ರಕ್ಕೂ ಆ ಪಾಪದಿಂದ ಮನುಷ್ಯನು 300 ವರ್ಷಗಳೊಳಗೆ ನೆಲೆ ಇಲ್ಲದಂತೆ ಅಲೆಯುತ್ತಾನೆ ಎಂದು, ಅದಕ್ಕೂ ಮೇಲೆ ಬ್ರಾಹ್ಮಣನನ್ನು ಹೊಡೆದವನು 1000 ವರ್ಷಗಳಿಗೆ ನರಕದಲ್ಲಿ ಬೀಳ್ತಾನೆ ಎಂದು ಹೇಳ್ತಾರೆ. ಆದ್ದರಿಂದ ಬ್ರಾಹ್ಮಣನ ಮೇಲೆ ಕೈ ಎತ್ತುವುದು, ಆಯುಧದಿಂದ ಅವನು ಹೊಡೆಯುವುದು, ಇವೆರಡು ಪಾಪಗಳೇ. ಬ್ರಾಹ್ಮಣನ ಸೊತ್ತನ್ನು ಅಪಹರಿಸಿದ್ರೆ 10,000 ವರ್ಷ ಕಾಗೆ ಜನ್ಮ. ಇದು ಯಾವಾಗಲೂ ಹೇಳಿದೆ ನಾನು. ಕರ್ಮ ವಿಪಾಕ ಅಂತ ಒಂದು, ಯಾವ ಕರ್ಮಕ್ಕೆ ಏನೇನು ಪಾಪಗಳಿಗೆ ಲಿಸ್ಟು ಇದೆ ಅದರಲ್ಲಿ. ಧರ್ಮಶಾಸ್ತ್ರಗಳಲ್ಲಿ ಇದೆಲ್ಲ ಮಾಡಿಟ್ಟಿರೋದು. ಒಂದು ಕಾಗೆ ಆಯಸ್ಸು 20 ವರ್ಷ. 10,000 ವರ್ಷ ಕಾಗೆ ಜನ್ಮ ಅಂದ್ರೆ ಕಾಗೆಯಾಗಿ ಹುಟ್ಟೋದು, ಸಾಯೋದು, ಮತ್ತೆ ಕಾಗೆಯಾಗಿ ಹುಟ್ಟೋದು. ಹಾಗೆ 10,000 ಜನ್ಮಗಳು, 20,000 ಇಯರ್ಸ್. ಯಾಕೆ? ಬ್ರಾಹ್ಮಣನ ಸ್ವತ್ತನ್ನ ಅಪಹರಿಸಿದ್ದಕ್ಕೆ ಇದು ಶಿಕ್ಷೆ. ಒಬ್ಬ ಬ್ರಾಹ್ಮಣನ ಮೈಯಲ್ಲಿ ಶಸ್ತ್ರಾಘಾತದಿಂದ ಬಿದ್ದ ರಕ್ತ ಕಣಗಳು ಭೂಮಿಯ ಧೂಳಿನಲ್ಲಿ ಎಷ್ಟು ಅಣುಗಳು ಒಳಗೊಳ್ಳುವವೋ ಅಷ್ಟು ವರ್ಷಗಳವರೆಗೆ ಆ ಗಾಯ ಮಾಡಿದ ಪಾಪಿಯು ನರಕಗಳಲ್ಲಿ ಅಲಿಯುತ್ತಾನೆ. ಒಬ್ಬ ಬ್ರಾಹ್ಮಣನ ಚರ್ಮವನ್ನಾಗಲಿ ಅಸ್ಥಿಯನ್ನಾಗಲಿ ಗಾಯಪಡಿಸಿದವನು ಅದಕ್ಕೆ ಪ್ರೇರಕನು, ಯಾರು ಇನ್ಸಿಗೇಟ್ ಮಾಡ್ತಾನೋ, ಬ್ರಹ್ಮ ಹತ್ಯೆಗೆ ಗುರಿಯಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಶ್ರೋತ್ರಿಯನಾದ ಬ್ರಾಹ್ಮಣನನ್ನ, ಉತ್ತಮ ಕುಲದ ಬ್ರಾಹ್ಮಣ ಸ್ತ್ರೀಯನ್ನ ಕೊಂದವನಿಗೆ ದ್ವಿಗುಣವಾದ ಬ್ರಹ್ಮಹತ್ಯಾ ಪಾತಕ ಬರುತ್ತೆ. ಅದಕ್ಕಾಗಿ 24 ವರ್ಷಗಳು ಪ್ರಾಯಶ್ಚಿತ್ತವನ್ನು ನಡೆಸಬೇಕು ಅಂತ ಋಷಿಗಳು ಹೇಳಿದ್ದಾರೆ. ಸರ್ವೇ ವೇದಾಹ ಬ್ರಾಹ್ಮಣೇವ ಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವೇಭ್ಯೋ ದಿವೆ ದಿವೆ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇತ್. ಇದು ವೇದದಲ್ಲೇ ಬರೋ ಮಾತಿದು. ವೇದವಿದನಾದ ಬ್ರಾಹ್ಮಣ, ಬರೀ ಬ್ರಾಹ್ಮಣ ಜಾತಿಗೇನೆ ಫಸ್ಟ್, ಅದರಲ್ಲೂ ವೇದವನ್ನು ತಿಳಿದವನು. ಅವನು ಕಂಡಾಗ್ಲೆಲ್ಲ ನಮಸ್ಕಾರ ಮಾಡ, ಅವನ ಬಗ್ಗೆ ಒಂದು ಕೆಟ್ಟ ಮಾತಾಡಬೇಡ ಅಂತಿದೆ. ನಾಶ್ಲೀಲಂ ಕೀರ್ತಯೇತ್. ಹಾಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದವನದೇ ಅದರಲ್ಲಿ ಏನಾದರೂ ಗುರುತುಗಳನ್ನು ಮಾಡಿ ದೇಶದಿಂದ ಹೊರಡಿಸಬೇಕು. ಬ್ರಾಹ್ಮಣ ಘಾತಕನು, ಚೋರನು ಆದವನು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಲ್ಲಿ ಯಾವನೇ ಆಗಿದ್ರು ರಾಜನು ಅವನನ್ನು ದಂಡಿಸಲೇಬೇಕು. ಸಾಧುವಾದ ಬ್ರಾಹ್ಮಣನನ್ನ ನಿಷ್ಕಾರಣವಾಗಿ ಕೊಂದವನ ಕೈ, ಕಾಲು, ತುಟಿ, ಮೂಗು ಇವುಗಳಲ್ಲಿ ಯಾವುದನ್ನಾದರೂ ಕತ್ತರಿಸಿ ಇನ್ಮೇಲೆ ಅಂತ ಕಾರ್ಯಗಳಿಗೆ ಪ್ರವರ್ತಿಸದಂತೆ ಎಚ್ಚರಿಸಿ ಕಳಿಸಬೇಕು. ಆಗಲೂ ಬ್ರಹ್ಮ ಹತ್ಯೆ ಮಾಡಿದ ಪಾಪಿಯ ಕಣ್ಣುಗಳನ್ನು ಕೇಳಿಸಬೇಕು. ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಈ ವಿಧವಾದ ದಂಡನೆಗಳು ವಿಹಿತವಾಗಿದೆ. ಬ್ರಾಹ್ಮಣನು ಇಂತಹ ಪಾಪಗಳನ್ನ ಮಾಡಿ ಪ್ರಾಯಶ್ಚಿತ್ತದಲ್ಲೂ ಶುದ್ಧನಾಗದಿದ್ರೆ ಅಂತವನನ್ನ ಊರಿಂದ ಹೊರಡಿಸಬೇಕು. ಬ್ರಾಹ್ಮಣ ಘಾತಕರಾದ ಇತರ ವರ್ಣದವರನ್ನ ರಾಜನು ಆಯುಧಗಳಿಂದ ಕೊಲ್ಲಿಸಬೇಕು. ಬ್ರಹ್ಮ ಹತ್ಯೆ ಮಾಡಿದ ಬೇರೆ ಜಾತಿಯವರಿಗೆ ಕಣ್ಣು ಮೊದಲಾದ ಯಾವ್ದಾದ್ರು ಇಂದ್ರಿಯಗಳನ್ನು ಕೆಡಿಸಿ ಚಂಡಾಲರ ಗುಂಪಿನಲ್ಲಿ ಇರಿಸಬೇಕು. ಅಂತವರನ್ನ ಸಹಭೋಜನ ಮಾಡಿದವರು ಅದಕ್ಕೆ ಪಾಪಕ್ಕೆ ಗುರಿಯಾಗ್ತಾರೆ. ಇದಕ್ಕೇನೆ ಬ್ರಾಹ್ಮಣರು ಸುಮ್ಮನೆ ಎಲ್ಲರ ಜೊತೆ ನಾವು ಕೂತ್ಕೊಂಡು ಊಟ ಮಾಡೋಲ್ಲ. ಪಂಕ್ತಿ ಭೋಜನ ಅಂದ್ರೆ ಏನು ಅಂದ್ರೆ, ಶ್ರೋತ್ರಿಯರು ಕೂತ್ಕೊಂಡಂತ ಸಾಲಿನಲ್ಲಿ ತ್ರಿಸುಪರ್ಣ ತ್ರಿನಾಚಿಕೇತಗಳನ್ನ ಜಪಿಸಿದ್ರೆ ಬ್ರಹ್ಮ ಮೇಧವ ಮಧುಮೇಧವ ಬ್ರಹ್ಮಮೇವ ಮಧುಮೇಧವ ಯಾಸ್ತೆ ಅದರಲ್ಲಿ ಆಸಹಸ್ರಾತ್ ಪಂಕ್ತಿಂ ಪುನಂತಿ. ಬ್ರಾಹ್ಮಣ ಒಬ್ಬ ಶ್ರೋತ್ರಿಯನಾದವನು ಕುಳಿತಿದ್ದು ಅವನ ಸಾಲಿನಲ್ಲಿ ಕೂತಿದ್ದಂತಹ ಸಹಸ್ರ ಮಂದಿಗಳು ಅವರೆಲ್ಲರೂ ಇದು ಕೂತರಾಗ್ತಾರೆ, ಶುದ್ಧರಾಗ್ತಾರೆ ಅಂತ. ತ್ರಿಸುಪರ್ಣ ತ್ರಿನಾಚಿಕೇತವನ್ನ ಅದಕ್ಕೆ ಸಾಮೂಹಿಕವಾಗಿ ಕೂತ್ಕೊಂಡಾಗ ಊಟಕ್ಕೆ ಜಪಿಸುವಂತಹದ್ದು. ಅದು ಇಲ್ದಿದ್ರೆ ಗೋವಿಂದ ನಾಮ ಸ್ಮರಣೆ, ಗೋವಿಂದ ನಾಮ ಸಂಕೀರ್ತನೆ, ಶ್ರೀಯಕಾಂತಾಯ ಕಲ್ಯಾಣ, ಏನೋ ಒಂದು ಒಟ್ನಲ್ಲಿ ದೇವರ ನಾಮ ಸಂಕೀರ್ತನೆ ಏನಾರು ಮಾಡಿಬಿಟ್ಟು ಆಮೇಲೆ ಶುರು ಮಾಡೋ ಪದ್ಧತಿ ಬೇರೆಯವರಲ್ಲಿದೆ. ನಮ್ಮವರೆಲ್ಲ ಬಿಟ್ರು. ಈಗ
ಏನು ಎಲೆಗೆ ಬಡಿಸಿದ ತಕ್ಷಣ ಏನ್ ಕೈ ಶುರು ಮಾಡೇ ಬಿಡುತ್ತೆ. ಪರಿಚಯನೂ ಇಲ್ಲ, ಬೇರೆಯವರು ತಿಂತಾ ಇದ್ದಾರಾ, ಶುರು ಮಾಡಿದ್ದಾರಾ, ಅದು ಇಲ್ಲ. ಒಂದು ಡಿಸಿಪ್ಲಿನ್ ಬೇಡವಾ? ಯಾಕೆ ನಾವು ಬ್ರಾಹ್ಮಣರು ಅಂತ ಬರೀ ಬಾಯಿನಲ್ಲಿ ಹೇಳ್ಕೊಳ್ಳೋದು ಅಷ್ಟೇನಾ? ವೈ ನಾಟ್ ಇಂಪ್ಲಿಮೆಂಟ್ ಆಲ್ ದಿಸ್? ಹೇಳ್ಬೇಕು ಬಡಿಸಿದ ತಕ್ಷಣ ಎಲ್ರಿಗೂ, ಯಾರು ಮುಟ್ಬೇಡಿ ಕೈಯಿಂದ, ಮಂತ್ರ ಪಠನ ಆಗಿ ದೇವರನ್ನು ಧ್ಯಾನ ಮಾಡಿ ಪರಿಶೇಚನೆ ಆದ್ಮೇಲೆ ಸ್ವೀಕಾರ ಮಾಡಿ ಅಂತ ಹೇಳ್ಬೇಕು. ಚಾರ ಲವಣ ವರ್ಜಂ ಪರಿಶೇಚನ, ಪ್ರಾಣಾಗ್ನಿಹೋತ್ರ, ಅದು ಎರಡು ಆಚಮನ ಮಾಡಿ ಕೆಳಗಡೆ ಕೂತ್ಕೊಂಡು ಮೊದಲು ಅನ್ನ ತುಪ್ಪ ಬಡಿಸಿದ ಮೇಲೆ ದೇವರ ತೀರ್ಥ, ಇದಾದ್ಮೇಲೆ ಪರ್ಪು ಬೇಳೆ ಬಡಿಸುವಂತಹದ್ದು. ಸಿಹಿ ಬೇಕಿದ್ರೆ ಹಾಕಿರ್ಬೋದು, ಉಪ್ಪಿಂದ ಒಂದ್ ಅಂಶನೂ ಇರಬಾರ್ದು. ಕ್ಷಾರ ಲವಣ ವರ್ಜಂ. ಗೋಷ್ಠಿಗಳಲ್ಲಿ ಜೊತೆನಲ್ಲಿ ಕೂತ್ಕೊಂಡಾಗ ಒಂದು ವೇದರುಕ್ಕೋ ಒಂದು ಶಾಂತಿ ಮಂತ್ರವೋ, ತುಂಬಾ ಐಡಿಯಲ್ ಅಂದ್ರೆ ಇದು ತ್ರಿಸುಪರ್ಣ ತ್ರಿನಾಚಿಕೆದ ಅವುಗಳ ಪಠಣ. ಬಡಿಸೋಕ್ ಶುರು ಮಾಡಿದಾಗ ಇವರು ತ್ರಿರುಪರ್ಣ ಶುರು ಮಾಡಿದ್ರೆ ಅವ್ರು ಎಲ್ರಿಗೂ ಬಡಿಸೋತ್ತಿಗೆ, ಎಲ್ರಿಗೂ ಆದ್ಮೇಲೆ ಗೋವಿಂದ ಅಂತಂದಾಗ ಅವರು ಎಲ್ರು ಆ ಪೋಷಣವನ್ನು ತಗೊಳ್ಳು. ಅಮೃತೋಪಸ್ತರಣಮಸಿ, ಪ್ರಾಣಕ್ಕೆ ನೀಡುವ ವಸ್ತ್ರ ಅದು, ಅದರ ನಗ್ನತೆಯನ್ನು ತೆಗೆದು. ಅಮೃತ ಪಿಧಾನಮಸಿ, ಪಿಧಾನಂ ಅಂದ್ರೆ ಆಚ್ಛಾದನ. ಹೀಗೆ ಊಟ ಮಾಡಿದ್ರೆ ಅದೊಂದು ಯಜ್ಞಕ್ಕೆ ಸಮ ಅಂತಾರೆ. ತಿಂದಿದ್ ನೀವು ಹೊಟ್ಟೆ ಭರ್ತಿ ಆಯ್ತು, ಮನಸ್ಸು ಇದಾಯ್ತು, ಆದ್ರೆ ಅದಕ್ಕಿಂತ ಆತ್ಮದ ಉದ್ಧಾರಕ್ಕಾಗಿದ್ದದೊಂದು ಯಜ್ಞವಾಗತ್ತೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಾತಿದೆ ಪ್ರಾಣಾಗ್ನಿಹೋತ್ರದ ಬಗ್ಗೆ. ಪ್ರಾಣ ಎನ್ನುವ ಅಗ್ನಿ, ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸ್ವಹ, ಇದಂ ನಮಮ, ಇದು ಪ್ರಾಣಕ್ಕೆ ನನಗಲ್ಲ. ಎಷ್ಟು ಸುಂದರವಾದಂತಹ ಭವ್ಯವಾದಂತಹ ಪರಂಪರೆ ನಮ್ದು. ಎಲ್ಲವನ್ನು ಬಿಟ್ಕೊಂಡು ಬಂದ್ವಿ, ಶರ್ಟ್ ಹಾಕೊಂಡು ಎಲ್ಲ ಇದನ್ನು ಹಾಗಾಗಿ ಕೂತ್ಕೊಂಡು ಸುಮ್ಮನೆ ಅವ್ರ ತಟ್ಟೆನೆಲ್ಲರಿಗೂ ಒಂಚೂರು ತಿನ್ನೋದು, ಇವ್ರದ್ದು ಒಂಚೂರು ತಿನ್ನೋದು, ಏನಿದು? ಅದು ತುಂಬಾ ಮಾಡರ್ನ್ ಸಂಸ್ಕೃತಿ. ಈಗ ಯಾವ್ದೋ ಒಂದು ಯಾರ ಜೊತೆನೆಲ್ಲ ಹೋಗಿದ್ದೆ, ಹೋಟ್ಲಲ್ಲಿ ಕೂತಿದ್ದೆ ನಾನು ಕೂಡ. ಅಯ್ಯೋ ದೊಡ್ಡ ಮೆಗಾ ದೋಸೆ ಒಂದು ಬಂತು. ಈ ಕಡೆ ಜನ 3 ಜನ 6 ಜನ ಇದೆ, ಆ ಕಡೆ ಜನ ಇದ್ದಾರೆ. ಅದನ್ನು 2-3 ಜನ ಹಿಡ್ಕೊಂಡ್ಬಂದ್ರು ದೋಸೆನ. ಆಮೇಲೆ ಮಧ್ಯದಲ್ಲಿ ಇಟ್ರು, ಎಲ್ರು ಚೂರ್ ಚೂರ್ ಮಾಡಿ ತಿಂದ್ರು. ಅದ್ ಹೇಗಿತ್ತು ಅಂತಂದ್ರೆ, ಒಂದು ಸಿಂಹ ಹಸುವನ್ನು ಯಾವುದೋ ಒಂದು ಎಳ್ಕೊಂಡ್ ಈ ಕಡೆ ಯಾರು ಆ ಕಡೆ ಯಾರು ಸಿಂಹಗಳು ಕೂತ್ಕೊಂಡು ಬಗದು ಅದು ಮಾಂಸವನ್ನ ತಿಂದಂತೆ. ಆಹಾ, ದೊಡ್ಡ ಫ್ಯಾಮಿಲಿ ದೋಸೆ ತಿಂದು ಬಂದ್ವಿ ಅಂತ. ಎಲ್ಲೇನ ರೇಂಜಲ್ಲಿ ಇದೆಯಾ ಅಥವಾ ಯಾರಿಗಾರು ದೇವರ ಇಷ್ಟು ಅಸಖ್ಯವಾಗುತ್ತೆ ಅಂದ್ರೆ, ಇದನ್ನ ನಾವು ಮಾಡರ್ನ್ ನಮ್ಮ ಹೆಸರಿನಲ್ಲಿ ತಗೊಳ್ತೀವಲ್ಲ. ಒಬ್ಬರಿಗೆ ಇನ್ನೊಬ್ರು ತಗಲಬಾರ್ದು ಊಟ ಕುತ್ಕೊಂಡಾಗ. ಅದಕ್ಕಾಗೇನೆ ಬಲಗಡೆನಲ್ಲಿ ಲೋಟ ನೀರು ಇಟ್ಕೊಳ್ಳೋದು. ವಾಟರ್ ಬಿಕಮ್ಸ್ ಎ ಬ್ಯಾರಿಯರ್. ಪರಿಶೇಚನೆ ಮಾಡಿದ್ದು ಎಡಗಡೆನಲ್ಲಿ ಇಟ್ಕೊಳ್ಳೋದಲ್ಲ. ಊಟ ಕುತ್ಕೊಂಡಾಗ ಯಾವಾಗ ಲೋಟ ಬಲಗಡೆನಲ್ಲಿ ಇರ್ಬೇಕು. ಒಬ್ರದೊಬ್ಬರಿಗೆ ಎಂಜಲು ಆಗ್ಬಾರ್ದು. ನಮಗೆಲ್ಲ ಸೂಕ್ತಗಳನ್ನ ಹೇಳಿರ್ತಾ ಗುರುಗಳು ಇದ್ರು. ಅದೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನರಸಿಂಹಮೂರ್ತಿ ಅಂತ ದೇವಸ್ಥಾನದಲ್ಲಿ ಕೂತಿದ್ರು. ಅವ್ರ ಪಕ್ಕದಲ್ಲಿ ಇನ್ಯಾರೋ ಕೂತಿದ್ರು. ಪ್ರಮಾದವಶಾತ್ ಅವ್ರ ಕೈ ಜಾರ್ಬಿಟ್ಟು ಲೋಟದಲ್ಲಿ ನೀರು ಚೆಲ್ಬಿಟ್ಟು ಇವರ ಎಲೆಗೆ ಅವರ ಎಲೆಗೆ ತಗಲ್ತು. ಎದ್ಬಿಟ್ರು ಅವರು ಉತ್ತರ ಪ್ರಶ್ನೆ ತಗೊಂಡು. ಮುಂದಕ್ಕೆ ಏನು ತಿನ್ಲಿಲ್ಲ. ಮುಗೀತು. ಒಂದ್ಸಲಿ ಎದ್ಮೇಲೆ ಮತ್ತೆ ಊಟ ಮಾಡಲ್ಲ. ಈ ನಿಯಮಗಳು ಯಾಕೆ ಅಂದ್ರೆ ಪ್ರಾಣಾಗ್ನಿಹೋತ್ರ, ಅದರಲ್ಲಿ ವಿಘ್ನಗಳು ಸಂಭವಿಸಬಾರದು. ಇನ್ನೊಂದ್ಸರ್ದಿ ಇನ್ಯಾವುದೋ ಒಂದು ಮಠ ಇವರುಗಳೆಲ್ಲ ಬರ್ತಾರಲ್ಲ, ಸ್ವಾಮಿಗಳೆಲ್ಲ, ಅವರೆಲ್ಲ ಬಂದಾಗ ಸರಿ ಇವರೆಲ್ಲ ಊಟ ಕೂತ್ಕೊಂಡಿದ್ದಾರೆ, ಇವರು ಕಾಯ್ತಾ ಇದ್ರು ತುಪ್ಪ ಬರ್ಲಿ ಆಮೇಲೆ ಇದ್ ಮಾಡಕ್ಕೆ ಅಂತ. ಅವನ್ ಯಾರೋ ಒಬ್ಬ ಶಿಷ್ಯ ತಲಹರಟೆ, ತಿನ್ನಿ ಪರವಾಗಿಲ್ಲ ಹಂಗೆ ಅಂತ. ಇವ್ರು ಎದ್ದು ಬಂದ್ಬಿಟ್ಟು ಸೀದಾ ಮನೆಗೆ. ಊಟ ಮಾಡ್ಲಿಲ್ಲ ಅಲ್ಲಿ. ಸ್ವಾಮಿಗಳಿಗೆ ಈ ಸುದ್ದಿ ಹೋಯ್ತು. ಅವರು ಅವನ್ ಕರೆದು ಚೆನ್ನಾಗಿ ಅವನ್ ಚೀಮಾರಿ ಹಾಕಿ ಅವ್ರು ಹೊರಡ್ಬೇಕಾಗಿತ್ತು ಅವತ್ತು. ಬಿಟ್ಟು ಮತ್ತೆ ಇನ್ನೊಂದ್ ದಿವಸ ಅಲ್ಲಿದ್ದು ಮಾರನೇ ದಿವಸ ಮತ್ತೆ ಸಮಾರಾಧನೆ ಮಾಡಿ ಇವರನ್ನು ಕರೆಸಿ ತುಪ್ಪ ಇದೆಲ್ಲ ಬಡಿಸಿ. ಯಾಕೆಂದ್ರೆ ಭಾಗವತ ದೋಷ. ಸನ್ಯಾಸಿಗಳವರು ಮಠಾಧೀಶರು ಅವ್ರಿಗೇನಾಗತ್ತೆ ಅಂತಲ್ಲ, ಅಪಚಾರ ಆಗಿದ್ದಕ್ಕೆ ಮತ್ತೆ ನಿಂತು ಮಾಡಿದ್ದು. ಎಷ್ಟು ಸೂಕ್ಷ್ಮಗಳಿದು. ಎಲ್ಲವೂ ಚೆನ್ನಾಗಿರುತ್ತೆ ಯಾವಾಗ ಶಾಸ್ತ್ರಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ನಡೀತೀವಿ. ಅವಾಗ ಅದು ನಮಗೆ ಎಲ್ಲ ಒಳಿತನ್ನು ಉಂಟು ಮಾಡುತ್ತೆ.
ಅದೇ ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅನುಭವಿಸ್ಬೇಕಾಗತ್ತೆ. ಒಬ್ಬನು ತನ್ನಲ್ಲಿ ತಪ್ಪು ಮಾಡಿದ್ರು ಅದನ್ನು ರಾಜನಿಗೆ ತಿಳಿಸದೆ ತಾನಾಗಿ ಸ್ವತಂತ್ರಿಸಿ ಶಿಕ್ಷಿಸುವನು ರಾಜನ ದಂಡನಕ್ಕೆ ಪಾತ್ರನಾಗ್ತಾನೆ. ಎಲ್ಲರೂ ದೇ ಕೆನಾಟ್ ಟೇಕ್ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ಯಾರು ಅದನ್ನ ಮಾಡ್ಬೇಕು ಅವ್ರು ಮಾತ್ರ ಮಾಡ್ಬೇಕಂತ. ರಾಜನ ಅಥವಾ ರಾಜ ನಿಯಮಿತವಾದ ಅಧಿಕಾರಿ ಆಜ್ಞೆಯನ್ನು ಮೀರಿದವನು, ಸಾಕ್ಷಿಗಳನ್ನ ಸಾಧುವಾದಗಳನ್ನು ನಿರಾಕರಿಸಿದವನು ಅಪರಾಧಿ ಎಂದೇ ಗ್ರಹಿಸಬೇಕು. ಸರಿಯಿಂದ ತಪ್ಪಿಸಿಕೊಂಡು ಹೋದವನು, ಅಪರಾಧಿಯನ್ನ ಒಪ್ಪಿಸಿ ಕೊಡದಂತಹ ಹೊಣೆಗಾರನು, ಸತ್ಕುಲ ಪ್ರಸೂತನಾಗಿದ್ರು ಕೂಡ ಧನಾಢ್ಯನಾಗಿದ್ರು ಅಪರಾಧಿ ಎನಿಸಿ ದಂಡನೆಗೆ ಅರ್ಹನಾಗ್ತಾನೆ. ಒಂದ್ಸಲಿ ದೇವಾಸುರ ಸಂಯತ್ತ ಆಸನ್, ದೇವತೆಗಳಿಗೂ ಅಸುರರಿಗೂ ಯುದ್ಧ ನಡೀತು. ದೇವತೆಗಳ ಕೈ ಮೇಲಾಯ್ತು. ಅಸುರರೆಲ್ಲ ಹೋಗಿ ಈ ಶುಕ್ರಾಚಾರ್ಯ ಅವನು ಭಾರ್ಗವ ಅವನನ್ನ ಆಶ್ರಯಿಸಿದ್ರು. ಹಾಗೆ ಶುಕ್ರಾಚಾರ್ಯ ಇನ್ನೆಲ್ಲೋ ಹೋಗಿದ್ದ, ಅವನಿರ್ಲಿಲ್ಲ. ಮತ್ತೆ ಈ ಯುದ್ಧ ಮತ್ತೆ ಆಗುತ್ತಲ್ಲವ. ಅವಾಗ ಭೃಗು ಪತ್ನಿ ಹತ್ರ ಹೋದ್ರು, ಭಾರ್ಗವ ಪತ್ನಿ. ಅವಳು ಇವರಿಗೆಲ್ಲ ರಕ್ಷಣೆಯನ್ನ ನೀಡಿದ್ಲು. ದೇವತೆಗಳಿಗೆ ಸೋಲಾಯಿತು. ಅವರೆಲ್ಲ ಭಗವಂತನನ್ನ ಆಶ್ರಯಿಸಿದ್ರು, ಅವನ ಮೊರೆ ಹೊಕ್ಕರು. ವಿಷ್ಣು ಬಂದು ಭೃಗು ಮಹರ್ಷಿಯ ಪತ್ನಿಯನ್ನು ಕೊಂದ. ಭೃಗು ಪತ್ನಿಯನ್ನ, ಭಾರ್ಗವ ಅಂದ್ರೆ ಶುಕ್ರಾಚಾರ್ಯ ಅಲ್ಲ, ಭೃಗು ಮಹರ್ಷಿನೇ ಡೈರೆಕ್ಟ್. ಭೃಗು ಪತ್ನಿಯನ್ನು ಕೊಂದಿದ್ದಕ್ಕೇನೆ ಭಾರ್ಗವ ಅವನು ಯಾರು ಶುಕ್ರಾಚಾರ್ಯನಿಗೆ ವಿಷ್ಣು ಮೇಲೆ ಕೋಪ. ಸಂಬಂಧಗಳು ಹೆಂಗ್ ಬರುತ್ತೆ ನೋಡಿ. ಮತ್ತೆ ಇವನ್ ಮಾಡಿದ್ ಸರಿ ನಾಗಾರೆ ವಿಷ್ಣು ಭೃಗು ಪತ್ನಿಯನ್ನು ಕೊಂದಿದ್ ಯಾಕೆ ಅಂದ್ರೆ ಅವಳು ಅಪರಾಧಿಗಳಿಗೆ ಜಾಗವನ್ನು ಕೊಟ್ಲು, ಆಶ್ರಯ ಕೊಟ್ಲು, ಅವ್ರಿಗೆ ಸಪೋರ್ಟ್ ಕೊಟ್ಲು. ತ್ರಿಪುರಾಸುರರು ಇದ್ರು, ಬೌದ್ಧ ಅವತಾರ, ಗೌತಮ ಬುದ್ಧಂದ ಅವತಾರ ಅಲ್ಲ. ತ್ರಿಪುರರ ಸತಿಯರ ವ್ರತವನ್ನ ಕೆಡಿಸಿದ ಪತಿಯೇ ಲಾಳಿ ಅಂತ ಬಂದಿದ್ದು, ಅವರ ವ್ರತವನ್ನ ಭಂಗ ಮಾಡಿದ್ದು. ಒಬ್ಬರು ನಡ್ತಾ ಇದ್ದದನ್ನ ಭಂಗ ಮಾಡೋದು ಸರಿನೇ ಅಂದ್ರೆ ಅವರು ಯಾವ ಉದ್ದೇಶದಿಂದ ಇಟ್ಕೊಂಡು ಮಾಡ್ತಾ ಇದ್ದಾರೆ ವ್ರತವನ್ನ, ಅಥವಾ ಅದರಿಂದ ಏನ್ ರಿಪರ್ಕಷನ್ಸ್ ಆನ್ ದಿ ಸೊಸೈಟಿ. ಮೂರು ಇವರು, ಒಬ್ರು ಸ್ವರ್ಣಪುರ ಚಿನ್ನದ ಪುರ, ಇನ್ನೊಂದು ಬೆಳ್ಳಿ, ಮತ್ತೊಂದು ಕಬ್ಬಿಣದ್ದು ಅಯಸಪುರ. 3 ಲೋಕಕಂಟಕರಾದ ರಾಕ್ಷಸರು ಇವರು. ಅವರಿಗೆ ಏನು ವರಗಳಿದೆ ಅಂತಂದ್ರೆ ಯಾವುದೇ ಆಯುಧಗಳಿಂದ ಅವರನ್ನ ಕೊಳ್ಳೋ ಹಾಗಿಲ್ಲ. ಇವಕ್ಕೆಲ್ಲ ಏನು ಪ್ರಧಾನವಾದದ್ದು ಅಂದ್ರೆ ಅವರ ಪತ್ನಿಯರ ಪಾತಿವ್ರತ್ಯ, ಅವರು ನಡೆಸುವಂತಹ ನಿಷ್ಠೆ ಇದೆಲ್ಲ. ಆ ಪಾತಿವ್ರತ್ಯವನ್ನೇ ಭಂಗ ಮಾಡಿದ ಇವನು. ದಾನವ ಸತಿ ಮಾನಾಪಹಾರ ತ್ರಿಪುರ ವಿಜಯ ವಿಮರ್ಧನ ರೂಪ ಬುದ್ಧ ಜ್ಞಾನ ಚ ಬೌದ್ಧ ನಮೋ ಹರಿ ಭಕ್ತಂತೆ ಪರಿಪಾಲಯ ಮಾಂ ನಾಮಸ್ಮರಣಾತ್ ಅನ್ಯೋಪಾಯ ನಹಿ ಪಶ್ಯಾಮೋ ಭವತರಣೆ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಯಾವುದು ತಪ್ಪು ಯಾವುದು ಸರಿ ಅನ್ನೋದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವು. ಅದರಿಂದ ಅಧರ್ಮದ ಜೊತೆಗೆ ಎಂದಿಗೂ ಸಹಕಾರ ಕೊಡಬಾರದು. ರಾಜಾಜ್ಞೆಯಿಂದ ಕರೆಯಲ್ಪಟ್ಟಾಗಲು ರಾಜಸ್ಥಾನಕ್ಕೆ ಬಾರದವನು, ಬೇರೊಬ್ಬ ಬಲಾಢ್ಯನ ಬೆಂಬಲದಿಂದ ರಾಜದೂತನ ಮೇಲೆ ಆಯುಧವನ್ನು ಎತ್ತುದವನು ಅಪರಾಧಿ ಎನಿಸ್ತಾನೆ. ಇಂತಹ ಅಪರಾಧಿಗಳನ್ನೆಲ್ಲ ರಾಜನು ಶಿಕ್ಷಿಸಿ ಅವರ ಸ್ವತ್ತನ್ನೆಲ್ಲ ಸ್ವಾಧೀನ ಮಾಡಿಕೊಂಡು ಪರಲೋಕ ಕಳಿಸ್ಬೇಕು. ಇಲ್ಲದೆ ಈಗ ಯೋಗಿ ಆದಿತ್ಯನಾಥ್ ಮಾಡ್ತಾ ಇರೋದು ಕೆಲಸ, ಬುಲ್ಡೋಸರು ಮತ್ತೊಂದು. ಖಂಡಿತ ಇಟ್ ಇಸ್ ಕರೆಕ್ಟ್. ಬರೀ ಅಷ್ಟೇ ಅಲ್ಲ, ಅವ್ರ ಸ್ವತ್ತನ್ನ ಅಪಹರಿಸ್ಬೇಕು. ರಾಷ್ಟ್ರ ಧ್ವಂಸಿಗಳಾದವರ ಎಲ್ಲ ಹಣವನ್ನ ಅವರು ಅನ್ಯಾಯವಾಗಿ ತೆಗೆದು ಬೇಕಾದಷ್ಟು ತಮಗೆ ತಮ್ಮ ಮಕ್ಕಳಿಗೆ 7 ಸಂತತಿಗೆ ಆಗುವಷ್ಟು ತುಂಬಿಸಿಟ್ಕೊಂಡಿರ್ತಾರಲ್ಲ, ಎಲ್ಲವನ್ನ ಕಿತ್ತಿ ಸರ್ಕಾರಕ್ಕೆ ತಗೋಬೇಕು. ದಿಸ್ ಇಸ್ ದಿ ರೈಟ್ ವೇ. ಒಂದವನಿಗೆ ಶಿಕ್ಷೆ, ಇನ್ನೊಂದು ಆ ರೀತಿ ಮಾಡಬಾರ್ದು ಮುಂದಿನವರು ಅನ್ನೋದಕ್ಕೆ ಪನಿಷ್ಮೆಂಟ್. '72 1972 71 ಅಲ್ಲಿ ಅನ್ಸುತ್ತೆ, ಸೆಕೆಂಡ್ BSc. ಅವಾಗ ಒಂದು ಈ ಕನ್ನಡ ನಾನ್ ಡೀಟೈಲ್ ನಮಗೊಂದು ಹಗ್ಗದ ಕೊನೆ ಅಂತ ಒಂದು ಪುಸ್ತಕ ಇತ್ತು. ಮರಣದಂಡನೆ ಒಬ್ಬನಿಗೆ ವಿಧಿಸಿದ್ದಾರೆ. ಅವನು ನ್ಯಾಯಾಲಯದಲ್ಲಿ ಮಾತಾಡ್ತಾನೆ, ನೀನ್ ಯಾರು ವಕೀಲ್? ನನ್ ಬೇಡ ವಕೀಲ್, ನಾನೇ ಮಾತಾಡ್ತೀನಿ. ನಾನು ಹಗ್ಗದ ಕೊನೆ ಏನ್ ಅದರಲ್ಲಿ ಅಂದ್ರೆ, ನೋಡಿ ಇವಾಗ ನಾನು ಕೊಲೆ ಮಾಡಿದೆ, ಅವನನ್ನು ನನಗೇನು ಮಾಡ್ದ, ಅದರಿಂದ ಕೋಪದಿಂದ ಮಾಡಿದೆ. ನೀವೀಗೇನ್ ಮಾಡ್ತಾ ಇದ್ದೀರಿ? ನಾನು ತಲೆ ತೆಗಿತೀನಿ ಇವಾಗ, ಮರಣದಂಡನೆ ಶಿಕ್ಷೆ ವಿಧಿಸಿ. ಆಗೋದೇನೋ ಒಂದು ಪ್ರಾಣದ ಇದು ಹಾನಿ, ಒಂದು ಪ್ರಾಣದ ಹಾನಿ.
ಇದನ್ನೇ ದೇಶಗಳು ಹೊಡೆದಾಡಿ ಮಾಡಿದಾಗ ಅದು ವೀರ ಸ್ವರ್ಗ ಅಂತೀರಿ. ಉದ್ದೇಶ ಏನು, ಬ್ಯಾಕ್ ಇದ್ರದ್ದೇನು, ಎಲ್ಲವನ್ನು ಅಲ್ಲಿ ಚೆನ್ನಾಗಿತ್ತು. ಅದು ಆರ್ಗ್ಯುಮೆಂಟ್ಸ್ ಇದ್ರದೆಲ್ಲ ಹಗ್ಗದ ಕೊನೆ ಅಂತ ಒಂದು ನಾಟಕ, ನಾನ್ ಡೀಟೇಲ್. ಸೊ ಪ್ರಧಾನ ದಂಡ ಯಾವುದು ಅಂದ್ರೆ ಧರ್ಮಕ್ಕೆ ವಿರುದ್ಧವಾದದ್ದು ಏನೇ ಕೆಲಸ ಯಾರೇ ಮಾಡ್ಲಿ ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಪ್ರತಿ ಒಬ್ಬರನ್ನು ಕೂಡ ದೇ ವಿಲ್ ಬಿ ಪನಿಷಬಲ್. ಅವರ ಸ್ವತ್ತನ್ನೆಲ್ಲ ಸ್ವಾಧೀನ ಮಾಡಿಕೊಂಡು ಪರಲೋಕಕ್ಕೆ ಕಳಿಸ್ಬೇಕು ಮಹಾಪರಾಧಿಗಳಾದವರು ಇಂಥವ್ರು. ಹಾಗೆ ಮೃತನಾದವನಿಗೆ ಯಾರು ಪಿಂಡಾದಿಗಳನ್ನು ಇಡಬಾರದು. ಈ ರಾಜಾಜ್ಞೆಯನ್ನ ಮೀರಿ ಪಿಂಡಾದಿಗಳನ್ನು ಹಿಡಿದಕ್ಕವನು ಎರಡನೇ ಅಪರಾಧಿಯಂತೆ ಭಾವಿಸಲ್ಪಟ್ಟು ಅದಕ್ಕೆ ತಕ್ಕ ದಂಡನೆಯನ್ನು ಅನ್ನಿಸ್ಬೇಕು. ಬಲಾತ್ಕಾರದಿಂದ ಕುಲಸ್ತ್ರೀಯನ್ನು ಕೆಡಿಸೋದು, ರಾಷ್ಟ್ರಕ್ಕೆ ಕ್ಷೋಭೆಯನ್ನು ತರುವುದು, ಬ್ರಹ್ಮಹತ್ಯೆ, ಚೌರ್ಯ, ರಾಜದ್ರೋಹ, ಯುದ್ಧವಿಲ್ಲದ ಕಾಲದಲ್ಲಿ ಈತರನ್ನು ಕೊಳ್ಳೋದು, ಸುರಾಪಾನ, ಹಿಂಡ ಕುಡಿಯೋದು. ಇವತ್ತು ಆರ್ಡರ್ ಆಫ್ ದಿ ಡೇ, ಇದೊಂಥರ ಮಾಡ್ರನ್ ಇದು, ಎಲ್ಲರ ಕೈನಲ್ಲೂ ಬೀರ್ ಬಾಟ್ಲುಗಳು. ಗುರುದಾರ ಪರಿಗ್ರಹ, ಮಿತ್ರದ್ರೋಹ. ಗುರುದಾರ ಅಂದ್ರೆ ಗುರುಪತ್ನಿಯನ್ನ ಬಯಸುವಂತಹದ್ದು, ಮಿತ್ರದ್ರೋಹ ಇವೆಲ್ಲ ಮಹಾಪಾತಕಗಳು. ಇಂತಹ ಕಾರ್ಯಗಳನ್ನ ನಡೆಸುವವರು ಮಹಾಸಾಹಸಿಗರು, ಅಂದ್ರೆ ಮಹಾಪರಾಧಿಗಳು ಅನ್ನಿಸ್ತಾರೆ. ಅಂತವರನ್ನು ಉಪೇಕ್ಷಿಸದೆ ಅವರ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಅವರನ್ನು ತ್ಯಜಿಸಬೇಕು. ಈ ಶಿಕ್ಷೆಗಳೆಲ್ಲವೂ ಶೂದ್ರಾದಿ ಮೂರು ವರ್ಣದವರಿಗೆ ವಿಹಿತ ಎಂದು. ಒಂದು ವೇಳೆ ಬ್ರಾಹ್ಮಣನು ಇಂತಹ ಮಹಾಪರಾಧವನ್ನು ಮಾಡಿದ ಪಕ್ಷದಲ್ಲಿ ಅವನ ದೇಹದಲ್ಲಿ ಶಸ್ತ್ರದಿಂದ ಯಾವುದಾದರೂ ಗುರುತನ್ನ ಮಾಡಿ ದೇಶದಿಂದ ಹೊರಡಿಸಬೇಕು ಎಂದು ಪೂರ್ವದಲ್ಲೇ ಬ್ರಹ್ಮನು ವಿಧಿಸಿದ್ದಾನೆ. ತ್ಯಜೇದೇಕಾದ ಕುಲಸ್ಯಾರ್ಥೆ. ಇಲ್ಲೇ ಬರುವ ಈ ಸಂಸ್ಕೃತದ ಶ್ಲೋಕಗಳನ್ನು ನೋಡಿದ್ರೆ ಬರುತ್ತೆ ಒಂದೊಂದಾಗಿ. ಶುಕ್ರಾಚಾರ್ಯನು 4 ವರ್ಣದವರಿಗೋ, ಸ್ತ್ರೀಯರಿಗೋ, ಬಾಲರಿಗೋ, ವೃದ್ಧರಿಗೋ, ಗೊಲ್ಲರಿಗೋ 1000 ವರೆಗಳ ದಂಡವನ್ನು ವಿಧಿಸಬಹುದು ಅಂತ ಹೇಳಿದ್ದಾನೆ. ಶುಕ್ರ ನೀತಿ ಇದು. ಬೃಹಸ್ಪತಿಯ ಕೊಲೆಗೆಸಕ್ಕೆ ಪ್ರಯತ್ನಿಸಿದ ಪಾಪಿಗಳಿಗೆ ಮರಣದಂಡನೆಯನ್ನೇ ವಿಧಿಸಿದ್ದಾನೆ. ಆದ್ದರಿಂದ ಮಹಾರಾಜ, ಪಾಪ ಬುದ್ಧಿಯುಳ್ಳವರು, ಪಾಪ ಕರ್ಮಿಗಳು ಆದಂತಹ ಧೃತರಾಷ್ಟ್ರನ ಮಕ್ಕಳು ನಿನ್ನಿಂದ ಮರಣದಂಡಕ್ಕೆ ಗುರಿಯಾದದ್ದು. ಅದರಿಂದ ನಿನಗೆ ಯಾವ ದೋಷನೂ ಇಲ್ಲ. ಹಿಂದೆ ಜೂಜಾಟದಲ್ಲಿ ಪ್ರವರ್ತಿಸಿದ ನಿನ್ನ ದೋಷದಿಂದ ಅಲ್ಲವೇ ನಾನು ನಿನ್ನ ಮತ್ತು ಅನೇಕ ಶೂರರ ಕಣ್ಣೆದುರಿಗಾಗಿ ಏಕವಸ್ತ್ರವನ್ನುಟ್ಟು ರಜಸ್ವಲೆಯಾಗಿದ್ದಾಗ ರಾಜಸಭೆಯಲ್ಲಿ ಸೆಳೆಯಲ್ಪಟ್ಟನು. ಹಾಗೆ ನನ್ನನ್ನ ಸೆಳೆದ ಮಹಾಪಾಪಿಗಳಾದಂತಹ ಕರುಣ, ಶಕುನಿ, ದುರ್ಯೋಧನಾದಿಗಳು, ದುಷ್ಟ ಚತುಷ್ಟಯಗಳು ಅವನನ್ನು ಕೊಲ್ಲಿಸಿದ್ರಿಂದ ನಿನಗೆ ಏನೇನೂ ದೋಷ ಇಲ್ಲ. ನಿನ್ನ ಕೋಪಾಗ್ನಿಯಿಂದ ಸಮಸ್ತ ದ್ರವ್ಯಗಳೊಡನೆಯೋ ಗೋಧನದೊಡನೆಯೋ ಮೊದಲೇ ದಗ್ಧವಾಗಿದ್ದ ಆ ಧೃತರಾಷ್ಟ್ರ ವಂಶವನ್ನ ನಾಶ ಮಾಡಿದ್ದಕ್ಕಾಗಿ ನಿನಗೆ ಧರ್ಮ ಲೋಪ ಏನೂ ಇಲ್ಲ. ನಿನ್ನಿಂದಲೇ ನಾನು ಇಂತಹ ಮಹಾ ದುಃಖಗಳಿಗೆಲ್ಲ ಕಾರಣ. ಆದರೆ ಲೋಕದಲ್ಲಿ ಕಾಲಕ್ಕೆ ಕಾರಣನೆನಿಸಿಕೊಂಡ ದೇವದೇವನಾದ ಆದಿತ್ಯ ನನ್ನ ಪ್ರಾಣಗಳನ್ನು ಉಳಿಸಿದ. ಆದಿತ್ಯ ಮಂಡಲ ಮಧ್ಯವರ್ತಿಯಾದ ಆ ಭಗವಂತನೇ ನನ್ನನ್ನು ವಸ್ತ್ರಹೀನಲಾಗನೆಂದ ರಕ್ಷಿಸವನು. ಜಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪೋ ಧೃತ ಶಂಖಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಕ್ಷದ ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಿ. ಸಂಧ್ಯಾವಂದನೆ ಉಪಸ್ಥಾನದಲ್ಲಿ ಹೇಳುವ ಇವೆಲ್ಲ ದ್ರೌಪದಿ ಬಾಯಿಂದ ಬಂದ ಮಂತ್ರಗಳು. ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಿ. ನನ್ನ ಮಾತು ಅಸತ್ಯ ಅಲ್ಲ, ದ್ರೌಪದಿ ಹೇಳ್ತಾ ಇರೋ ಮಾತು. ಈಗ ನೀನಾದರೂ ನಿನಗಾಗಿ ಇದುವರೆಗೆ ಕಷ್ಟಪಟ್ಟ ಈ ತಮ್ಮಂದಿರನ್ನು ಲಕ್ಷ್ಯ ಮಾಡದೆ ಈ ಭೂಮಿಯನ್ನು ತೊರೆದು ನಿನ್ನಟ್ಟಕ್ಕೆ ನೀನೇ ಕಷ್ಟವನ್ನು ತಂದುಕೊಳ್ತಾ ಇದ್ದೀಯ. ಹಿಂದೆ ಮಾಂಧಾತನು ಅಂಬರೀಷನು ಹೇಗಿದ್ರು ಹಾಗೆ ನೀನು ಇತರ ರಾಜರಿಗೆಲ್ಲ ಗೌರವಾಸ್ಪದನಾಗಿರುವೆ. ಆದ್ದರಿಂದ ಪರ್ವತ, ಅರಣ್ಯ, ದ್ವೀಪಗಳೊಡಗೂಡಿದ ಸಮಸ್ತ ಭೂಮಿಯನ್ನ ನಿನ್ನ ಕೈಯಲ್ಲಿ ಇಟ್ಟುಕೊಂಡು ಪ್ರಜೆಗಳನ್ನು ಧರ್ಮದಿಂದ ಪಾಲಿಸು. ಈ ಮನೋವೈಕಲ್ಯವನ್ನು ಬಿಟ್ಟು ಬಿಡು. ವಿವಿಧ ಯಜ್ಞಗಳಿಂದ ದೇವತೆಗಳನ್ನು ತೃಪ್ತಿಗೊಳಿಸು. ಶತ್ರುಗಳನ್ನು ಯುದ್ಧ ಮಾಡಿ ಅವರನ್ನು ಅಡಗಿಸು. ಧನ, ಕನಕ, ವಸ್ತ್ರಾದಿ ಭೋಗ್ಯ ವಸ್ತುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡು ಅಂದಳು. ಇಲ್ಲಿಗೆ 14ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಮುಂದಕ್ಕೆ 15ನೇ ಅಧ್ಯಾಯ. ಯುಧಿಷ್ಠಿರನಿಗೆ ಅರ್ಜುನನ ಮಾತುಗಳು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ದ್ರೌಪದಿಯ ಮಾತನ್ನು ಕೇಳಿದ ಮೇಲೆ
ತಿರುಗಿ ಅರ್ಜುನನು ಅಣ್ಣನನ್ನು ಸಮಾಧಾನಗೊಳಿಸುತ್ತಾ, ಹೇ ಪ್ರಭು, ದಂಡವೇ ಪ್ರಜೆಗಳನ್ನ ನೇಮಿಸೋದು, ದಂಡವೇ ಪ್ರಜೆಗಳನ್ನ ರಕ್ಷಿಸೋದು. ಲೋಕವು ನಿದ್ರಿಸುತ್ತಿದ್ದಾಗಲೂ ದಂಡವು ಎಚ್ಚರಗೊಂಡಿದೆ. ಈಗ ನಾನು ಹಿಂದೆ ಹೇಳಿದ್ನಲ್ಲ, ರಾತ್ರಿ 12 ಗಂಟೆ ಸಿಗ್ನಲ್ ಇಲ್ಲ, ನುಗ್ಬಿಡೋದು. ರಾತ್ರಿನೂ ಬೆಳಗು. ರೂಲ್ಸ್ ಇರೋದು ಯಾಕೆ? ಎಲ್ರು ಒಳಿತಿದ್ದಾನೆ ಅಲ್ಲಿ ನಿಲ್ಲಿಸಿ, ಯಾರು ಬರ್ತಿಲ್ವಾ ಎಲ್ಲ ನೋಡಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಸಿಗ್ನಲ್ ಕ್ರಾಸ್ ಮಾಡಬಾರ್ದು. ಇಲ್ದಿದ್ರೆ CCTV ಇರುತ್ತೆ, ಅದರಿಂದ ನಂಬರ್ ನೋಟ್ ಆಗುತ್ತೆ, ಹಾಕ್ತಾರೆ. ಅಲ್ಲಂತೂ ಅವ್ರದ್ದು ಸೋಷಿಯಲ್ ನಂಬರ್ ಇದೆ ಒಬ್ಬೊಬ್ರಿಗೂ, ಅದಕ್ಕೆ ಅಟ್ಯಾಚ್ ಆಗ್ಬಿಡುತ್ತೆ. ಅದು ಎಲ್ಲದಕ್ಕೂ ಸೇರುತ್ತೆ ಮುಂದಕ್ಕೆ. ಮನುಷ್ಯ ಸಹಜವಾಗಿಯೇ ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಇಲ್ದಿದ್ರೆ ಆ ದಂಡ ಶಿಕ್ಷೆಗಾದರೂ ಹೆದರಿ ತಮ್ಮ ತಮ್ಮ ಧರ್ಮಗಳನ್ನ ಪಾಲಿಸಬೇಕು. ಅದಕ್ಕೆ ತಪ್ಪಿದ್ರೆ ಶಿಕ್ಷೆ ಇದೆ ಅನ್ನೋದನ್ನು ತಿಳಿಬೇಕು. ಭೀಷಾಸ್ಮಾದ್ ವಾತಃಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ತೈತ್ರಿಯ ಉಪನಿಷತ್ತು. ಭೀಷಾದ್ ವಾತಃಪವತೆ ಅಂದ್ರೆ ಭಗವಂತನ ಸಂಕಲ್ಪಕ್ಕೆ ಹೆದರಿ ಪ್ರತಿಯೊಬ್ಬರು ನಡೆಸೋದು. ಯಾರ್ಯಾರು ಅದಕ್ಕೆ ವಿರುದ್ಧವಾಗಿ ನಡೀಲಿ, ಅವನು ಯಾರೇ ಆಗಿರ್ಲಿ, ಇಳಿಯೋದಕ್ಕೆ ಸಾಧ್ಯನಾ? ಲೌಕಿಕವಾಗೂ ಅಷ್ಟ. ಈಗ ಯಾರೋ ಚೀಫ್ ಮಿನಿಸ್ಟರ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಬರೋ ವಿರುದ್ಧವಾಗಿ ಯಾರು ಮಿನಿಸ್ಟರ್ ಮಾಡಿದ್ರೆ ಅವ್ನು ಮಾರನೇ ದಿವಸ ಅಲ್ಲಿ ಇರೋಕ್ಕಾಗತ್ತಾ? ಆರನೇ ಬೇಡ, ಅವತ್ತಿನ ದಿವಸನೇ ಸಂಕಲ್ಪಕ್ಕೆ, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾರು ನಡೆಯೋಂಗಿಲ್ಲ. ದಿಕ್ಪಾಲಕರು ಪ್ರತಿಯೊಬ್ಬರು, ಸೂರ್ಯ ಚಂದ್ರ ಎಲ್ರು ಕೂಡ ಅಷ್ಟೇ. ಎಲ್ಲ ಗ್ರಹಗಳು ಅವುಗಳ ಅಕ್ಷಾಂಶ ಏನಿದೆಯೋ ಅದೇ ಇದರಲ್ಲಿ ಚಲಿಸ್ಬೇಕು. ಮೃತ್ಯುರ್ಧಾವತಿ, ಎಲ್ಲರಿಗೂ ಭಯಕ್ಕೆ ಕಾರಣವಾದಂತ ಮೃತ್ಯು ಭಗವಂತನ ಸಂಕಲ್ಪಕ್ಕೆ ಹೆದರಿ ತನ್ನ ಕೆಲಸಗಳನ್ನು ನಡೆಸುವಂತಹದ್ದು. ಲೋಕದಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ಬೇಕು ಅಂದ್ರೆ ನಿಯಮ ಶಿಸ್ತು ಪಾಲಿಸಬೇಕಾದದ್ದು ಅತಿ ಅತಿ ಅಗತ್ಯ. ಪ್ರತಿಯೊಬ್ಬರೂ ಅಷ್ಟೇ. ವರ್ಣಾಶ್ರಮ ಧರ್ಮದ ಪಾಲನೆಗಳು, ಅದನ್ನು ಉಲ್ಲಂಘಿಸಿದವನಿಗೆ ಬರುತ್ತೆ ಪನಿಷ್ಮೆಂಟ್ ಖಂಡಿತ. ಆ ಕ್ಷಣವೇ ಕಾಣಿಸದೇ ಇರ್ಬೋದು, ಬಟ್ ದೇ ಕೆನಾಟ್ ಎಸ್ಕೇಪ್. ಉಪ್ಪು ತಿಂದವ ನೀರು ಕುಡಿಲೇಬೇಕು. 2ಕ್ಕೆ 2 ಸೇರಿದ್ರೆ 4ಕ್ಕೇನೆ, ಅದು 3 ಆಗೋಲ್ಲ, 5 ಆಗೋಲ್ಲ. ಅರ್ಜುನ ಸಮಾಧಾನಗೊಳಿಸುತ್ತಾ, ಹೇ ಪ್ರಭು, ದಂಡವೇ ಪ್ರಜೆಗಳನ್ನ ನೇಮಿಸುವುದು, ದಂಡವೇ ಪ್ರಜೆಗಳನ್ನ ರಕ್ಷಿಸುವುದು. ಲೋಕವು ನಿದ್ರಿಸುತ್ತಿದ್ದಾಗಲೂ ದಂಡ ಎಚ್ಚರಗೊಂಡಿರುತ್ತೆ. ವಿದ್ವಾಂಸರು ದಂಡವನ್ನೇ ಧರ್ಮ ಎಂದು ಹೇಳುತ್ತಾರೆ. ಧರ್ಮಾರ್ಥ ಕಾಮಗಳನ್ನು ರಕ್ಷಿಸುವುದು ದಂಡವೇ. ಆದ್ದರಿಂದ ತ್ರಿವರ್ಗವು ದಂಡ ಎಂದೇ ಕರೆಯಲ್ಪಡುತ್ತೆ. ಧನ ಧಾನ್ಯಗಳನ್ನು ರಕ್ಷಿಸತಕ್ಕದ್ದು ದಂಡವೇ. ಇದನ್ನ ನೀನು ಚೆನ್ನಾಗಿ ಯೋಚಿಸು. ಲೋಕ ಸ್ವಭಾವವನ್ನು ಪರ್ಯಾಲೋಚಿಸು. ಕೆಲವರು ಲೋಕದಲ್ಲಿ ರಾಜದಂಡಕ್ಕೆ ಹೆದರಿ ಪಾಪ ಕಾರ್ಯಕ್ಕೆ ಪ್ರವರ್ತಿಸದಿರುವರು. ಕೆಲವರು ಯಮದಂಡದ ಭಯದಿಂದಲೋ ಮತ್ತೆ ಕೆಲವರು ಪರಲೋಕ ದಂಡನೆಯ ಭಯದಿಂದಲೋ ಪಾಪ ಕಾರ್ಯಕ್ಕೆ ಪ್ರಯತ್ನಿಸದೇ ಇರ್ತಾರೆ. ಗರುಡ ಪುರಾಣ ನರಕದ ಇದನ್ನೆಲ್ಲ ಹೇಳೋದು, ಬರೀ ಅದೊಂದೇನ ಇರೋದು. ಅದರಲ್ಲಿ ಭಗವಂತನಿಗೂ ವೈನತೆಯನಿಗೂ ನಡುವ ಸಂವಾದ ಅದು ಗರುಡ ಪುರಾಣ. ಪುರಾಣದಲ್ಲಿ ಪಂಚಲಕ್ಷಣಗಳು, ಭಗವಂತನ ಬಗ್ಗೆ, ಇವನ ಬಗ್ಗೆ, ಜೀವಾತ್ಮನ ಬಗ್ಗೆ, ಅವನ್ ಪಡೆಯೋದಕ್ಕೆ ವಿರೋಧಿಯಾಗಿರೋದು ಎಲ್ಲವನ್ನು ತಿಳಿಸುತ್ತೆ. ಅದರ ಜೊತೆಗೆ ಧರ್ಮವನ್ನು ಬಿಟ್ಟು ಮಾಡಿದವರು ಯಾವ್ಯಾವ ಪಾಪಗಳಿಗೆ ಏನೇನು ಅನ್ನೋದಕ್ಕೆ ಆ ನರಕದ ವರ್ಣನೆ. ಬರೀ ಅಲ್ಲಿ ಗರುಡ ಪುರಾಣ ಒಂದರಲ್ಲೇ ಇಲ್ಲ, ಭಾಗವತದಲ್ಲೂ ಇದೆ. ನರಕದ ಶಿಕ್ಷೆಗಳು ಹೇಗೆ 21 ನರಕಗಳು. ರೌರವ, ಮಹಾರೌರವ, ಕುಂಭೀಪಾಕಂ, ಮರುಮಪಿ ಹರೇ ನಾರಕಂ ನಾಪನೇದು ಮುಕುಂದ ಮಾಲೆಯಲ್ಲಿ ಹೇಳುವಂತಹದ್ದು. ಯಾಕೆ ಇದೆಲ್ಲ ಹೇಳಿದ್ದು ಅಂದ್ರೆ, ಇಂತಿಂತದ್ ಮಾಡಿಸಿದ್ರೆ ಅಂತದ್ದಾಗತ್ತೆ ಅಂತ. ಶಿಕ್ಷೆ ಇದೆ ಅಂತಂದ್ರೆ ಅಲ್ಲಿ ಹೋಗೋದಕ್ಕೆ ಹೆದರುತ್ತಾರೆ, ಅಂದ್ರೆ ಪಾಪದ ಕೆಲಸದಲ್ಲಿ ಪ್ರವರ್ತಿಸದೇ ಇರ್ತಾರೆ. ಹಾಗಾಗಿ ಹೀಗೆ ದಂಡವೇ ಲೋಕವನ್ನೆಲ್ಲ ಸರಿಯಾಗಿ ನಡೆಸೋದ್ರಿಂದ ಎಲ್ಲವೂ ದಂಡದಲ್ಲಿ ಅಡಗಿದೆ. ದಂಡಕ್ಕೆ ಭಯಪಟ್ಟೆ ಒಬ್ಬರನ್ನೊಬ್ಬರು ಹಿಡಿದು ಕಬಳಿಸದೇ ಇರೋದು. ಆ ದಂಡವು ಲೋಕವನ್ನ ನಿಯಮಿಸದೇ ಇದ್ದರೆ ಲೋಕವು ಅಂಧ ತಮಸ್ಸಿನಲ್ಲಿ ಮುಳುಗಿದಂತಾಗ್ತಾ ಇತ್ತು. ನೀತಿಗೆ ಅಡಗರವನ್ನ ತಾಡನಾದಿಗಳಿಂದ ಅಡಗಿಸೋದು, ತಪ್ಪು ಮಾಡಿದವರನ್ನು ವಿತ್ತಹರಣ, ಜುಲ್ಮಾನೆ ಮೊದಲಾದವುಗಳಿಂದ ಫೈನು. ಸಿಗ್ನಲ್ ಕ್ರಾಸ್ ಮಾಡಿದ್ರೆ ಈಗ 1000, ಹೆಲ್ಮೆಟ್ ಧರಿಸದೇ ಇದ್ರೆ 1000ನೋ 2000ನೋ, ಹೀಗೆ ಪನಿಷ್ಮೆಂಟು ಇದ್ರದೆಲ್ಲ ಇರುವಂತಹದ್ದು.
ಏನು ಅಂದ್ರೆ ಒಂದ್ಸಲಿ ದಂಡ ಕೊಟ್ಟಾದ್ರೆ ಮುಂದಿನ ಸಲ ತಲೆಗೆ ಹೆಲ್ಮೆಟ್ ಆಗದೆ ಹೋಗಲ್ಲ. ನಾನು ಹಿಂದೆ 80-82ರಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಹೋಗ್ಬೇಕಾದ್ರೆ ಎಲ್ಲ ಬೇರೆಯವ್ರನ್ನೆಲ್ಲ ಭೇಟಿ ಆಗ್ತಾ ಇದ್ದೆ. ಅದೇನು ಅಷ್ಟೊಂದು ರೂಲ್ಸ್ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀಯ, ತಾಲ್ ಮಾಡಿ ಇದನ್ನ ಯಾವಾಗ್ಲೂ ಹೆಲ್ಮೆಟ್ ಧರಿಸಿ ನೀ ಡ್ರೈವ್ ಮಾಡೋದು. ಇದು ನಾನು ಕಾನೂನಿಗೆ ಹೆದರಿ ಮಾಡಿದ್ದಲ್ಲ, ತಲೆ ನಂದು ಸೇಫ್ಟಿ ಆಗ್ಬೇಕಾಗಿರೋದು. ಮಾಡಿರೋ ರೂಲು ನಮ್ ತಲೆ ಸೇಫ್ಟಿಗೆ. ಅದಕ್ಕೆ ಇನ್ನೊಬ್ರು ಅದನ್ನ ವೈಲೇಟ್ ಮಾಡಿದ್ರು ಅಥವಾ ಇನ್ನೊಂದು ಕ್ರಾಸ್ ರೋಡ್ ನಲ್ಲಿ ಪೊಲೀಸ್ನವರು ತಪ್ಪಿಕೊಂಡು ಹೋಗೋದಲ್ಲ, ಸ್ವ ಇಚ್ಛೆಯಿಂದಲೇ ಧರಿಸಿದ್ದು. ಯಾಕೆಂದ್ರೆ ನಂದು ತಲೆ ಅದು ಅಂತ ಹೇಳಿದ್ದೆ ನಾನು. ಶಾಸ್ತ್ರಗಳನ್ನ ನಮ್ಮ ಕ್ಷೇಮಕ್ಕೇನೆ, ನಮ್ಮ ಒಳಿತಿಗೆ ಮಾಡಿದೆ ಅನ್ನೋದನ್ನ ತಿಳ್ಕೊಂಡ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಅಯ್ಯೋ ಅಂತ ಭಯಪಟ್ಟು ಮಾಡ್ಬೇಕಾಗಿಲ್ಲ. ಆಚರಣೆನ ಪ್ರೀತಿಯಿಂದ ಮಾಡೋಣ, ಅದು ಭಗವಂತನಿಗೆ ಸರ್ವಿಸ್ ಅಂತ. ಅಯ್ಯೋ ಕರ್ಮ ಏನಂತ ಹುಟ್ಬಿಟ್ಟಿದೀವೋ ಬ್ರಾಹ್ಮಣರಾಗಿ 3 ಹೊತ್ತು ಸಂಧ್ಯಾವನೆ ಮಾಡ್ಬೇಕು, ಇದು ಬೇಡ, ಪ್ರೀತಿಯಿಂದನೇ ನಡ್ಸೋಣ ಆ ರೀತಿನಲ್ಲಿ. ತಪ್ಪು ಮಾಡಿದವರನ್ನ ವಿತ್ತಾಹರಣ, ಜುಲ್ಮಾನೆ ಮೊದಲಾದವುಗಳಿಂದ ದಂಡಿಸೋದು. ಹೀಗೆ ದಮನ ದಂಡನ ಎಂಬ 2 ಅರ್ಥಗಳಿಂದ ಪಂಡಿತರು ದಂಡ ಎಂದು ವ್ಯವಹರಿಸ್ತಾರೆ. ಬ್ರಾಹ್ಮಣರಿಗೆ ಮಾತಿನಿಂದಲೇ ದಂಡ, ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಕ್ಷತ್ರಿಯನಿಗೆ ಕೂಲಿಗೆ ನಿಲ್ಲಿಸುವುದರಿಂದ ದಂಡ, ವೈಶ್ಯರಿಗೆ ಧನದಿಂದ ದಂಡ, ಶೂದ್ರನಿಗೆ ಸೇವೆಯಿಂದ ಹೊರತು ಬೇರೆ ದಂಡವೇ ಇಲ್ಲ ಎಂದು ಹೇಳ್ತಾರೆ. ಮನುಷ್ಯನಿಗೆ ವಿವೇಕ ಜ್ಞಾನ ತಪ್ಪದೇ ಇರೋದಕ್ಕೆ, ಅವನ ಧನವನ್ನು ರಕ್ಷಿಸುವುದಕ್ಕೆ ಲೋಕದಲ್ಲಿ ದಂಡ ಎಂಬ ಒಂದು ಮರ್ಯಾದೆ ಏರ್ಪಟ್ಟಿದೆ. ಯಾವ ದೇಶದಲ್ಲಿ ರಾಜನು ಸರಿಯಾಗಿ ಪ್ರಜೆಗಳನ್ನ ನಡೆಸ್ತಾನೋ ಅಲ್ಲಿ ಕಪ್ಪು ಮೈಯಿಂದಲೂ ಕೆಂಪಾದ ಕಣ್ಣುಗಳಿಂದ ಕೂಡಿದಂತಹ ದಂಡ ಪುರುಷನು ದಂಡಪಾಣಿಯಾಗಿ ಸಂಚರಿಸ್ತಾನೆ. ಅಲ್ಲಿನ ಪ್ರಜೆಗಳಾದರೂ ಮೋಹದಿಂದ ಪ್ರವರ್ತಿಸೋದಿಲ್ಲ. ಬ್ರಹ್ಮಚರ್ಯಾದಿ 4 ಆಶ್ರಮದವರು ತಮ್ಮ ತಮ್ಮ ಧರ್ಮದಲ್ಲಿ ನೆಲೆಗೊಂಡಿರೋದು ದಂಡದ ಭಂಗಿಯಿಂದಲೇ. ಆ ಭಯವಿಲ್ಲದವನು ಯಾಗವನ್ನು ಮಾಡಲಾರ, ದಾನವನ್ನು ಮಾಡಲಾರ, ತನ್ನ ನಿಯಮದಲ್ಲಿಯೂ ನಿಲ್ಲಲಾರ, ಇತರ ಮರ್ಮಗಳನ್ನು ನೋಯಿಸಿಯೂ ಅಸಾಧ್ಯ ಕಾರ್ಯಗಳನ್ನು ಮಾಡದೇ ಆಗಲಿ, ಮತ್ಸ್ಯವನ್ನು ಕೊಲ್ಲುವ ಬೆಸ್ತನಂತೆ ನಿಷ್ಕರುಣವಾಗಿ ಪ್ರಾಣಿಗಳನ್ನು ಕೊಲ್ಲದೆ ಆಗಲಿ ದೊಡ್ಡ ಸಂಪತ್ತನ್ನು ಪಡೆಯಲು ಸಾಧ್ಯವಲ್ಲ. ಕೊಲೆಗೆ ಹಿಂಜರಿದವನಿಗೆ ಈ ಲೋಕದಲ್ಲಿ ಕೀರ್ತಿಯೂ ಇಲ್ಲ, ಧನವೂ ಇಲ್ಲ, ಪ್ರಜೆಗಳೂ ಇಲ್ಲ. ಇಂದ್ರನು ವೃತ್ರನನ್ನು ಕೊಂದದ್ದನಿಂದಲೇ ಮಹೇಂದ್ರ ಎಂಬ ಹೆಸರನ್ನ, ಅದಕ್ಕೆ ತಕ್ಕ ಪದವಿಯನ್ನು ಪಡೆದು ಲೋಕೇಶ್ವರನಿಸಿದ. ಕೊಲ್ಲತಕ್ಕ ದೇವತೆಗಳನ್ನೇ ಜನರು ಪೂಜಿಸ್ತಾರೆ. ರುದ್ರನು, ಷಣ್ಮುಖನು, ಇಂದ್ರ, ಅಗ್ನಿ, ಯಮ, ವರುಣ, ಕಾಲ, ಮೃತ್ಯು, ವಾಯು, ಕುಬೇರ, ಸೂರ್ಯ, ವಸು, ಮರುತುಗಳು, ಸಾಧ್ಯರು, ವಿಶ್ವದೇವರು ಎಲ್ಲರೂ ಹೊಡೆಯುವ, ಶಿಕ್ಷಿಸುವ ಸ್ವಭಾವವುಳ್ಳವರೇ. ಆದ್ದರಿಂದ ಅವರ ಪ್ರತಾಪಕ್ಕೆ ಅಂಜಿಯ ಜನರು ಅವರನ್ನು ಪೂಜಿಸ್ತಾರೆ. ಬ್ರಹ್ಮನನ್ನಾಗ್ಲಿ, ಧಾತುನನ್ನಾಗ್ಲಿ, ಪೂಷಣನನ್ನಾಗ್ಲಿ, ದಾತ ಅಂದ್ರೆ ಅಲ್ಲಿ ಪೂಜಿಸುವರು. ಶಾಂತರು, ದಾಂತರು, ಸಮಸ್ತ ಭೂತಗಳಲ್ಲಿ ರಾಗದ್ವೇಷಗಳಿಲ್ಲದ ಮಧ್ಯಸ್ಥರಾದ ದೇವತೆಗಳನ್ನ ಮನುಷ್ಯರಲ್ಲಿ ಕೆಲವರು ಮಾತ್ರವೇ ಪೂಜಿಸ್ತಾರೆ. ಲೋಕದಲ್ಲಿ ಹಿಂಸೆ ಮಾಡದೆ ಜೀವಿಸತಕ್ಕವನೊಬ್ಬನಾಗಲು ದೊರೆಯಲ್ಲ. ಬಲವುಳ್ಳ ಪ್ರಾಣಿಗಳು ದುರ್ಬಲ ಪ್ರಾಣಿಗಳಿಂದಲೇ ಜೀವಿಸ್ತಾರೆ. ಮುಂಗುಸಿ ಇಲಿಗಳನ್ನ ತಿನ್ನುತ್ತೆ, ಆ ಮುಂಗುಸಿಯನ್ನು ಬೆಕ್ಕು ತಿನ್ನುತ್ತೆ, ಬೆಕ್ಕನ್ನ ನಾಯಿ ತಿನ್ನುತ್ತೆ, ಆ ನಾಯಿಯನ್ನು ಹುಲಿ ಮೊದಲಾದ ತಿನ್ನುವ. ಅಂತ ಹುಲಿ ಮೊದಲಾದ ಪ್ರಬಲ ಮೃಗಗಳನ್ನು ಮನುಷ್ಯ ಕೊಲ್ತಾನೆ. ಲೋಕಧರ್ಮ ಹೇಗೆ ಹೋಗ್ತಿದೆ ನೋಡು. ಸ್ಥಾವರ ಜಂಗಮಗಳನ್ನೆಲ್ಲ ಪ್ರಾಣಕ್ಕೆ ಅನ್ನವೆಂದೇ ದೈವ ಸೃಷ್ಟಿಸಿದೆ. ವಿದ್ವಾಂಸನು ಈ ವಿಷಯದಲ್ಲಿ ಶಂಕಿಸಲಾರ. ಹೇ ರಾಜೋತ್ತಮ, ಬ್ರಹ್ಮನು ನಿನ್ನನ್ನು ಕ್ಷತ್ರಿಯಾಟಿಗೆ ಉಚಿತವಾದ ಧೈರ್ಯ, ಶೌರ್ಯ, ಸಾಮರ್ಥ್ಯ, ತೇಜಸ್ಸು ಮೊದಲಾದ ಗುಣಗಳನ್ನು ಸೃಷ್ಟಿಸಿದ್ದಾನೆ. ಅವನ ಸಿಟ್ಟಿಗೆ ತಕ್ಕಂತೆ ನೀನು ವರ್ತಿಸಬೇಕು. ಮೂಢರಾದ ಕ್ಷತ್ರಿಯರು ಕ್ರೋಧ, ಹರ್ಷಗಳೆರಡನ್ನೂ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಇದ್ರು. ಅವರು ವಧವಿಲ್ಲದೆ ತಮ್ಮ ಪ್ರಾಣಯಾತ್ರೆಯನ್ನು ನಡೆಸಲಾರರು. ಜಲದಲ್ಲಿಯೂ, ಭೂಮಿಯಲ್ಲಿಯೂ, ಕಾಡಿನಲ್ಲಿ ಸಿಕ್ಕುವ ಫಲಗಳಲ್ಲಿಯೂ ಎಷ್ಟೋ ಪ್ರಾಣಿಗಳಿದ್ದೇ ಇವೆ. ಆ ಪ್ರಾಣಿಗಳನ್ನು ಕೊಲ್ಲದೆ ಯಾವನು ಜೀವಿಸಬಲ್ಲ? ಪ್ರಾಣಿ ಹಿಂಸೆ ಇಲ್ಲದ ಬೇರೆ ಜೀವಮನ ಮಾರ್ಗ ಏನಿದೆ? ಅತ್ಯಂತ ಸೂಕ್ಷ್ಮ ರೂಪವುಳ್ಳಗಳಾಗಿ ಕಣ್ಣಿಗೆ ಕಾಣದೆ ಅನುಮಾನದಿಂದಲೇ ಊಹಿಸಿ ತಿಳಿಯಬೇಕಾದ ಪ್ರಾಣಿಗಳೆಷ್ಟೋ ಇವೆ. ಕಣ್ಣಿನ ರೆಪ್ಪೆಗಳನ್ನು ಆಡಿಸಿದನು ಮಾತ್ರಕ್ಕೆ ಸಾಯುವ ಸೂಕ್ಷ್ಮ ಜೀವಿಗಳು ಎಷ್ಟೋ ಉಂಟು. ಕೋಪ, ಅಸೂಯೆಗಳನ್ನು ಬಿಟ್ಟು ಗ್ರಾಮಗಳನ್ನು ತೊರೆದು ಹೋದವರು ಕೆಲವು ಮುನಿಗಳು ಕಾಡಿನಲ್ಲಿಯೂ ಕುಟುಂಬ ಧರ್ಮ ಉಳ್ಳವರಾಗಿ ವರ್ತಿಸ್ತಾರೆ. ಭೂಮಿಯನ್ನ ಅಗೆದು, ಔಷಧಿಗಳನ್ನ ಕಡಿದು, ವೃಕ್ಷಗಳನ್ನ ಮುರಿದು, ಪಶು ಪಕ್ಷಾದಿಗಳನ್ನು ಛೇದಿಸಿಯ ಮನುಷ್ಯರು ಯಾಗವನ್ನು ಮಾಡ್ತಾರೆ. ಆ ಯಾಗದಿಂದ ಅವರಿಗೆ ಸ್ವರ್ಗ ಲಭಿಸುತ್ತೆ. ದಂಡ ನೀತಿಯನ್ನು ಸರಿಯಾಗಿ ನಡೆಸಿದಾಗಲೇ ಎಲ್ಲ ಪ್ರಾಣಿಗಳ ಸಕಲ ಪ್ರಯತ್ನಗಳು ಸಿದ್ಧಿಸುತ್ತೆ. ದಂಡವಿಲ್ಲದಿದ್ರೆ ಪ್ರಜೆಗಳು ನಾಶ ಹೊಂದುತ್ತಾರೆ. ನೀರಿನಲ್ಲಿರುವ ಮತ್ಸ್ಯಗಳಂತೆ ಬಲಾಢ್ಯರು ದುರ್ಬಲರನ್ನು ಕಬಳಿಸಿಬಿಡ್ತಾರೆ. ಸರಿಯಾದ ರೀತಿಯಿಂದ ನಡೆಸಲ್ಪಡುವ ದಂಡವೇ
ಪ್ರಜೆಗಳನ್ನು ರಕ್ಷಿಸುವುದೆಂದು ಪೂರ್ವದಲ್ಲಿ ಬ್ರಹ್ಮನೇ ಹೇಳಿದ್ದಾನೆ. ಅಗ್ನಿಗಳು ದುರ್ಗಂಧದ ಮಾಂಸಕ್ಕೆ ಭಯಪಟ್ಟು ಉಪೋತ್ಕಾರದಿಂದ ಹೆದರಿಸಿದಾಗ ಉರಿಯುವುದು ಇದು ದಂಡಭಯದಿಂದಲೇ. ಲೋಕದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬ ವಿಭಾಗಗಳನ್ನ ನಿರ್ಧರಿಸಿ ನಡೆಸತಕ್ಕಂತಹ ಈ ದಂಡ ಎಂಬುದು ಇಲ್ಲದಿದ್ದರೆ ಜಗತ್ತೆಲ್ಲವೂ ಒಂದೇ ಅಂಧಕಾರಮಯವಾಗಿ ಯಾವುದು ತಿಳಿಯದಂತಾಗ್ತಿತ್ತು. ಶಾಸ್ತ್ರ ಮರ್ಯಾದೆಯನ್ನ ಬಿಟ್ಟು ವೇದಗಳನ್ನು ನಿಂದಿಸುತ್ತಾ ಕೇವಲ ನಾಸ್ತಿಕರಾಗಿದ್ದವರು ಕೂಡ ದಂಡದಿಂದ ಪೀಡಿತರಾದಾಗ ತಮ್ಮ ಮರ್ಯಾದೆಯಲ್ಲಿ ನಿಲ್ತಾರೆ. ಲೋಕವೆಲ್ಲವೂ ದಂಡದಿಂದ ಜಯಿಸಲ್ಪಟ್ಟಿದೆ. ಸಹಜ ಶುದ್ಧವಾದ ಪ್ರಾಣಿಯೇ ದುರ್ಲಭ. ದಂಡಭಯದಿಂದಲೇ ಲೋಕವೆಲ್ಲ ಮರ್ಯಾದೆಯನ್ನು ಅನುಸರಿಸೋದು. ಚತುರ್ವರ್ಣದವರ ಸಂತೋಷಕ್ಕೂ ಅವರನ್ನ ನೀತಿಯಲ್ಲಿ ಇರಿಸೋದಕ್ಕೂ ಧರ್ಮ ಅರ್ಥಗಳ ರಕ್ಷಣೆಗೂ ಬ್ರಹ್ಮನು ಆ ದಂಡವನ್ನು ವಿಧಿಸಿದ್ದಾನೆ. ಆ ದಂಡ ಭಯ ಇಲ್ಲದಿದ್ದರೆ ಪಕ್ಷಿಗಳು, ದುಷ್ಟ ಮೃಗಗಳು, ಯಜ್ಞಾರ್ಥಗಳ ಹವಿಸ್ಸುಗಳನ್ನ, ಪಶುಗಳನ್ನ, ಮನುಷ್ಯರನ್ನು ತಿಂದು ಬಿಡುತ್ತವೆ. ದಂಡ ಭಯ ಇಲ್ಲದಿದ್ರೆ ಬ್ರಹ್ಮಚಾರಿ ಅದೇನು ಮಾಡ್ಲಾರ. ಹಸುವು ಸಮಯದಲ್ಲಿ ಹಾಲನ್ನು ಕರೆಯದು, ಕನ್ಯೆಯು ಮದುವೆ ಆಗ್ತಾ ಇರ್ಲಿಲ್ಲ. ದಂಡವಿಲ್ಲದಂತೆ ಎಲ್ಲ ವಿಷಯ ಬೇರೆ ತಪ್ಪಿ ಹೋಗುತ್ತೆ. ಲಿಮಿಟ್ಸ್ ಮೀರುತ್ತೆ. ಧರ್ಮದ ಕಟ್ಟುಪಾಡುಗಳೆಲ್ಲ ಕದಲುತ್ತೆ. ಆಗ ಜನಗಳಲ್ಲಿ ಮಮತ್ವ ಎಂಬ ನಿರ್ಣಯವೇ ಇಲ್ಲದಂತಾಗುತ್ತೆ. ಆ ದಂಡವಿಲ್ಲದಿದ್ದರೆ ವಿದ್ಯುಕ್ತ ದಕ್ಷಿಣೆಗಳೊಡನೆ ಅನೇಕ ಸಂವತ್ಸರಗಳವರೆಗೆ ನಡೆಸತಕ್ಕಂತಹ ಸತ್ರ ಯಾಗಗಳನ್ನ ನಿರ್ಭಯವಾಗಿ ಯಾರೂ ಅನುಷ್ಠಿಸಲಾರರು. ಆಶ್ರಮಿಗಳು ತಮ್ಮ ತಮ್ಮ ಆಶ್ರಮ ಧರ್ಮಗಳನ್ನ ಸರಿಯಾಗಿ ನಡೆಸೋದಿಲ್ಲ. ಯಾವನು ಓದನ್ನು ಕಲಿಯಲಾರ. ದಂಡವಿಲ್ಲದಿದ್ದರೆ ಬಂಡಿಗಳಿಗೆ ಕಟ್ಟಿದ ಒಂಟೆ, ಎತ್ತು, ಕುದುರೆ, ಕತ್ತೆ, ಹೆಸಗತ್ತೆ ಇದೊಂದು ವಾಹನವನ್ನು ಇಳಿಯೋದೇ ಇಲ್ಲ. ಕೆಲಸಗಾರರು ಯಜಮಾನ ಮಾತನ್ನು ಕೇಳೋಲ್ಲ. ತಂದೆಯ ಮಾತನ್ನ ಸಣ್ಣ ಮಗನಾದ್ರೂ ಕೇಳೋದಿಲ್ಲ. ಎಲ್ಲಕ್ಕೂ ದಂಡ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ದಂಡದಿಂದಲೇ ಪ್ರಜೆಗಳೆಲ್ಲರೂ ಒಂದು ನೆಲೆಯಲ್ಲಿ ನಿಂತಿದ್ದಾರೆ. ವಿದ್ವಾಂಸರು ಕೂಡ ದಂಡವಿದ್ದಾಗಲೇ ಭಯ ಎಂದು ಹೇಳ್ತಾರೆ. ಇಹಪಗಳೆರಡೂ ಕೂಡ ದಂಡದಲ್ಲಿಯೇ ಇದೆ. ನ್ಯಾಯ ರೀತಿಯಿಂದ ಪ್ರಯೋಗಿಸಲ್ಪಟ್ಟು ವಿರೋಧಿಗಳನ್ನು ನಿಗ್ರಹಿಸತಕ್ಕಂಥ ದಂಡ ಯಾವ ದೇಶದಲ್ಲಿದೆಯೋ ಅಲ್ಲಿ ಕಪಟ, ಮೋಸ, ಪಾಪಗಳೊಂದು ಇರೋದಿಲ್ಲ. ದಂಡವು ಎದುರಾಗಿ ನಿಲ್ಲದಿದ್ದರೆ ನಾಯಿಯು ಹವಿಸ್ಸನ್ನು ನೆಕ್ಕುತ್ತೆ. ದಂಡ ಭಯ ಇಲ್ಲದಿದ್ರೆ ಕಾಗೆಯು ಕ್ರೋಡಾಶವನ್ನು ಎತ್ತಿಕೊಂಡು ಹೋಗುತ್ತೆ. ರಾಜ್ಯವೆಂಬುದು ಧರ್ಮದಿಂದಲೋ ಅಧರ್ಮದಿಂದಲೋ ರಾಜರಿಗಾಗಿ ವಿಧಿಸಲ್ಪಟ್ಟಿದ್ದು. ಅದಕ್ಕಾಗಿ ನೀನು ಚಿಂತಿಸಬಾರದು. ಆದ್ದರಿಂದ ಭೋಗಗಳನ್ನು ಭುಜಿಸು, ಯಾಗಗಳನ್ನು ನಡೆಸು. ಶ್ರೀಮಂತರು ಶುದ್ಧವಾದ ಬಟ್ಟೆಯನ್ನು ಕಟ್ಟಿ ಪ್ರಿಯ ಪತ್ನಿಯರೊಡನೆ ಸೇರಿ ಮೃಷ್ಟಾನ್ನಗಳನ್ನು ಭುಜಿಸುತ್ತಾ ಸುಖವಾಗಿಯೇ ಧರ್ಮವನ್ನು ಗಳಿಸ್ತಾರೆ. ಸಮಸ್ತ ಪ್ರಯತ್ನಗಳು ಧನಕ್ಕೆ ವಶಪಟ್ಟಿವೆ. ಆ ಧನವು ದಂಡಕ್ಕೆ ಅಧೀನವಾಗಿದೆ. ಆ ದಂಡದ ಗೌರವ ಎಷ್ಟು ಎಂಬುದನ್ನು ನೋಡು. ಕೆಲವು ವೇಳೆ ಕೊಲ್ಲದಿರುವುದೇ ದೊಡ್ಡ ಹಿಂಸೆಯಾಗಿ ಪರ್ಯಾವಸಾನ ಹೊಂದುತ್ತೆ. ಹಸುಗಳನ್ನ ತಿನ್ನುವುದಕ್ಕಾಗಿ ಗೋಮಾಳಕ್ಕೆ ನುಗ್ಗಿದ ಹುಲಿಯನ್ನು ಕೊಲ್ಲದಿರುವುದೇ ದೊಡ್ಡ ಹಿಂಸೆಯಲ್ಲವೇ? ಆದ್ದರಿಂದ ಸ್ವಧರ್ಮವನ್ನು ಅನುಸರಿಸುವುದೇ ಒಳ್ಳೆಯದು. ಲೋಕಯಾತ್ರೆ ನಡೆಯುವುದಕ್ಕಾಗಿ ಇಂತಹ ಧರ್ಮ ಏರ್ಪಟ್ಟಿದೆ. ಲೋಕದಲ್ಲಿ ಸಂಪೂರ್ಣವಾಗಿ ಗುಣವೇ ಉಳ್ಳದ್ದು ಒಂದೂ ಇಲ್ಲ. ಅತ್ಯಂತ ನಿರ್ಗುಣವಾದದ್ದು ಒಂದೂ ಇಲ್ಲ. ಎಲ್ಲ ವಿಷಯಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಎಂಬ ಎರಡು ಕಲತೆ ಇರುತ್ತೆ. ಅನೇಕರು ಸಾಧುಗಳಾದ ಎತ್ತುಗಳ ಬೀಜಗಳನ್ನು ಒಡೆದು, ಮೂಗನ್ನು ಕೊರೆದು, ಮೂಗುದಾರಗಳನ್ನ ಬೀರಿ ಅವುಗಳ ಮೇಲೆ ದೊಡ್ಡ ಭಾರವನ್ನು ಹೊರಿಸಿ ಅವುಗಳನ್ನು ಕಟ್ಟಿ ಹಾಕುತ್ತಲೂ ಹೊಡೆಯುತ್ತಲೂ ಇರ್ತಾರೆ. ಹೇ ಮಹಾರಾಜ, ಹೀಗೆ ಲೋಕವೆಲ್ಲ ಆಯಾ ಜಾತಿಗೆ ತಕ್ಕಂತೆ ದಂಡಕ್ಕೊಳಪಟ್ಟು ಬಾಯಿದೆಂದು ಸ್ವಕಾರದಲ್ಲಿ ಪ್ರವರ್ತಿಸುತ್ತವೆ. ಇವಿಲ್ಲದಿದ್ದರೆ ಯಾವುದೊಂದೇ ಇರು. ಆದ್ದರಿಂದ ನೀನು ಈಗ ಹೊಸ ಕಾರ್ಯವನ್ನೇನು ಮಾಡಬೇಕಾಗಿಲ್ಲ. ನಮ್ಮ ಪೂರ್ವಿಕರಿಗೆ ಧರ್ಮವನ್ನು ಅನುಸರಿಸು, ಯಾಗಗಳನ್ನು ನಡೆಸು, ದಾನಗಳನ್ನು ಮಾಡು, ಪ್ರಜೆಗಳನ್ನು ಪಾಲಿಸು, ಧರ್ಮವನ್ನು ನೆಲೆಗೊಳಿಸು, ಶತ್ರುಗಳನ್ನು ಅಡಗಿಸು, ಮಿತ್ರರನ್ನು ಹೆಚ್ಚಿಸು. ಶತ್ರುಗಳನ್ನು ಕೊಂದದ್ದಕ್ಕಾಗಿ ನೀನು ದುಃಖಿಸಬಾರದು. ಶತ್ರುವಧದಿಂದ ರಾಜರಿಗೆ ಎಂದಿಗೂ ಪಾಪಲೇಶವೂ ಇಲ್ಲ. ಆಯುಧವನ್ನು ಎತ್ತಿಕೊಂಡು ತನ್ನನ್ನು ಘಾತಿಸುವುದಕ್ಕಾಗಿ ಬರುವವರನ್ನ ಆಯುಧದಿಂದ ಕೊಲ್ಲುವುದು ಎಂದಿಗೂ ಭ್ರೂಣ ಹತ್ಯೆ ಅನಿಸೋದಿಲ್ಲ. ಕೋಪವನ್ನು ಎದುರಿಸುವುದು. ಸಮಸ್ತ ಪ್ರಾಣಿಗಳಲ್ಲಿಯೂ ಇರುವ ಅಂತರಾತ್ಮನು ವಧ ಕಾರ್ಯಕ್ಕಾಗಲಿ ಮರಣಕ್ಕಾಗಲಿ ಈಡಾಗುವವನಲ್ಲ. ವಧ್ಯನಲ್ಲದ ಆತ್ಮನನ್ನು ವಧಿಸಲು ಯಾರಿಗೆ ಶಕ್ಯ? ಆತ್ಮವೆಂಬುದು ಹಳೆಯ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಪ್ರವೇಶಿಸುವಂತೆ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಸೇರುತ್ತೆ. ಇದನ್ನೇ ತತ್ವಜ್ಞರು ಮೃತ್ಯು ಅಂತ ಹೇಳ್ತಾರೆ. ಇಷ್ಟು ಅರ್ಜುನ ಪುನಃ ಧರ್ಮರಾಜನಿಗೆ ತಿಳಿಸಿದ್ದು. ಇಲ್ಲಿ 15ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಮತ್ತೆ ಮುಂದಿನ ವಾರ ಮುಂದುವರಿಸೋಣ. ವಸುದೇವ ಸುತಂ ದೇವಂ ಕಂಸಚಾಡೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗತ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.